ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವಂತಹ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್, ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ನೀವು ಕೂಡ ಒಮ್ಮೆ ಭೇಟಿ ನೀಡಬಹುದು ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಫಾಲ್ಗುಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಪ್ರತಿದಿನ ನಕ್ಷತ್ರ ಬಲ ಅಂದ್ರೆ ತಾರಾ ಬಲ ಹೇಗಿದೆ, ಯಾವ ನಕ್ಷತ್ರದವರಿಗೆ ಯಾವ ನಕ್ಷತ್ರದವರು ಹೊಂದಿಕೆ ಆಗಿ ಬರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಿನ್ನೆ ಪುಷ್ಯ ನಕ್ಷತ್ರದವರಿಗೆ ಹಿನ್ನೆಲೆ ಏನು, ಚರಿತ್ರೆ ಏನು ತಿಳಿಸ್ಕೊಟ್ಟಿದ್ರು. ಇವತ್ತು ಆಶ್ಲೇಷ ನಕ್ಷತ್ರದ ಹಿನ್ನೆಲೆ, ಚರಿತ್ರೆ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಇನ್ನು ಇವತ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಅಂದ್ರೆ ಸುಮಾರು 10:30-11 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀರಾಮ ದೇವಸ್ಥಾನ ವಿಮಾನ ಗೋಪುರ ಕಳಶ ಸ್ಥಾಪನೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಪ್ರತಿಷ್ಠೆ, ವಿಮಾನ ಗೋಪುರ ಕುಂಭಾಭಿಷೇಕ, ಧ್ವಜಸ್ತಂಭ, ಗರುಡ ಕಂಬ ಮತ್ತು ನಾಗದೇವತಾ ಪ್ರತಿಷ್ಠಾಪನಾ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಶ್ರದ್ಧೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗ್ತಾ ಇದೆ. ಕುಂಭಾಭಿಷೇಕದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಆಗಮಿಸ್ತಾರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಯಗವ ಬಂಡ್ಲಕೆರೆ, ಘಂಟಂವಾರಿಪಲ್ಲಿ ಪಂಚಾಯಿತಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸುಮಾರು 10:30-11 ಗಂಟೆ ಹೊತ್ತಿಗೆ ಆಗಮಿಸ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು ಕುಂಭಾಭಿಷೇಕದಲ್ಲಿ. ಜೊತೆಗೆ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಬುಧವಾರ ಇವತ್ತು, ಹಾಗಾಗಿ ಬನ್ನಿ ನಾವೆಲ್ಲರೂ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. ಶುದ್ಧ ಗೋವಿಂದ, ಓ ಕ್ಷೀರ ಶುದ್ಧ ಗೋವಿಂದ, ಓ ಭಾವಘಟಿತ ಗೋವಿಂದ, ಗುಣಾವಧಿತ ಗೋವಿಂದ. ಹರಿ ವಿನೋದನೋ
ಮದಗಜಮನಹರ ಗೋವಿಂದ ಆತ್ಮಾತ್ಮಿಕ ಗೋವಿಂದ ಪಾತ್ರ ಗೋವಿಂದ ಭೈತ ಗೋವಿಂದ ಪ್ರಿಯನು ಸಾಯನು ವೆಂಕಟೇಶ ಗೋವಿಂದ ಹರಿ ಗೋವಿಂದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶುಭ ಬುಧವಾರದ ಈ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ನಾವೆಲ್ಲರೂ ಮಾಡಿದ್ವಿ. ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಕಲ್ಯಾಣಾತ್ಮಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನುರುದ್ಧಶ್ಚಾಶೇಷಾಧ್ರೀಪತಿರೇವ ಚ ಗೋವಿಂದ ಗೋವಿಂದ. ಪದ್ಭಾರನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಡಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರಸಜನನೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ದರಿದ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಭಗವತೆ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೆ ನಮಃ ಓಂ ಶ್ರೀಮತೆ ನಮಃ ಮಹಾರೂಪಾಯ ನಮಃ ಓಂ ವೈಕುಂಠದಾಯಿನಿ ನಮಃ ಶ್ರೀಮತೆ ನಮಃ ಓಂ ಮಹಾವಿಷ್ಣುವಿನರ್ಧಾಂಗಿನಿ ನಮಃ ಓಂ ಲಕ್ಷ್ಮೀನಾರಾಯಣಭ್ಯ ನಮಃ ವಾಣಿ ವಿಶ್ವನಾಥಾಭ್ಯ ನಮಃ ಶುಚಿ ಪರಂದರಾಭ್ಯ ನಮಃ ಅರುಂಧತಿ ವಸಿಷ್ಠಾಭ್ಯ ನಮಃ ಸೀತಾರಾಮಾಭ್ಯಾನ್ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ.
ಮೊನ್ನೆಯಷ್ಟೇ ವೈರಮುಡಿ ಉತ್ಸವವನ್ನು ದರ್ಶನ ಮಾಡಿದ್ರಿ. ಜೊತೆಗೆ ಇವತ್ತು ಪ್ರಾರಂಭಿಕದಲ್ಲೇ ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ಅಭಿಷೇಕ ದರ್ಶನವನ್ನು ತಾವು ಮಾಡಿದ್ರಿ. ಮಹಾವಿಷ್ಣುವಿನ ಅನುಗ್ರಹ ಬುಧವಾರ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ವಿಷ್ಣು ದೇವರಿಗೆ ಆರಾಧನೆ ನಡೆಸ್ತಕ್ಕಂಥದ್ದು, ತುಳಸಿ ಪೂಜೆ ಮಾಡತಕ್ಕಂಥದ್ದು. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಭಗವಂತನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದು ಸಿದ್ಧ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿಗೆ ಮನೋಗತ ಪ್ರಶ್ನೆಗೆ 1 ತಿಂಗಳು ಪೂರೈಸಿಕೊಳ್ತು. ಮನೋಗತ ಪ್ರಶ್ನೆ ಪ್ರಾರಂಭವಾದಂತಹ ಆ ಶುಭ ದಿನ ಅಂದರೆ 16ನೇ ತಾರೀಕು ಪ್ರಾರಂಭ ಆದಂತಹ 16ರಿಂದ ಇವತ್ತಿಗೆ 1 ತಿಂಗಳು ಸಂಪೂರ್ಣವಾಗಿ 1 ತಿಂಗಳನ್ನು ಪೂರೈಸಿಕೊಂಡಿರತಕ್ಕಂತಹ ಒಂದು ವಿಶೇಷತೆ, ಒಂದು ಸಂತೋಷ ನಮಗಿದೆ. ಹಾಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಇವತ್ತು ದೇವತಾ ಪ್ರತಿಷ್ಠಾಪನೆಗಳು, ಹಾಗೆ ಕುಂಭಾಭಿಷೇಕ, ಇಷ್ಟೆಲ್ಲ ಉತ್ಸವಗಳು, ಪೂಜೆಗಳು, ಅನುಷ್ಠಾನಗಳು ನಿರಂತರವಾಗಿ ನಡೀತಾ ಹೋಗ್ತಾ ಇದೆ. ಯಾವುದೇ ಒಂದು ದೇವತಾ ಕಾರ್ಯ, ದೇವರ ಆರಾಧನೆ, ದೇವರ ಪೂಜೆ ಅಥವಾ ನಾವು ಮಾಡುವಂತಹ ಜಪ ತಪ ಅನುಷ್ಠಾನಗಳು ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮೆಲ್ಲರ ಹಿತಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಸಹಿತ ಅಷ್ಟೇ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಶಾಂತಿ, ಸಮಾಧಾನ, ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕು. ಯಾರು ಏನೇ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಭಗವತಿಯ ಅನುಗ್ರಹ ಪಡಿತಕ್ಕಂಥದ್ದು ಬಹಳಷ್ಟು ವಿಶೇಷವೇ ಸರಿ. ಅಂತಹ ನಿಟ್ಟಿನಲ್ಲಿ ಭಗವತ್ ಸಂಕಲ್ಪ, ಭಗವಂತನ ಧ್ಯಾನ, ವಿಶೇಷವಾದಂತಹ ಆರಾಧನೆ ಇದೆಲ್ಲವೂ ಸಹಿತ ತಾವು ಸಿದ್ಧಿಸಿಕೊಳ್ಳಬೇಕು. ಅದಕ್ಕಾಗಿ ತಾಯಿ ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿದ ಈ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಪಡೆಯೋದು, ಜೊತೆಗೆ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ತಾರಾಬಲದ ವಿಶೇಷತೆ ಸಿದ್ಧ ಇವತ್ತು ನಾವು ತಿಳ್ಕೊಳ್ಳೋಣ. ತಾರಾಬಲದಲ್ಲಿರ್ತಕ್ಕಂತಹ ಫಲಾಫಲಗಳು ಸಾಕಷ್ಟು ಇದೆ. ತಾರಾಬಲ ಪ್ರತಿಯೊಬ್ಬರಿಗೂ ಆ ವ್ಯಕ್ತಿಯ ಅಂದ್ರೆ ಏನೇ ಆದರೂ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಈ ನಕ್ಷತ್ರಕ್ಕೆ ಯಾವ್ಯಾವ ತಾರೆಗಳಿದ್ರೆ ಏನೆಲ್ಲ ಫಲಾಫಲಗಳು ಎಂಬತಕ್ಕಂಥದ್ದನ್ನ ನಾವು ಇಲ್ಲಿವರೆಗೂ ತಿಳ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಕಾರ ಇವತ್ತು ಆಶ್ಲೇಷ ನಕ್ಷತ್ರದ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆಶ್ಲೇಷ ನಕ್ಷತ್ರ ಎಂಬತಕ್ಕಂತಹದ್ದು ಬಹಳ ವಿಶೇಷವಾಗಿರತಕ್ಕಂತಹದ್ದೇ. ಆಶ್ಲೇಷ ನಕ್ಷತ್ರದಲ್ಲಿ ಜನನವಾದಂತಹ ಸ್ತ್ರೀ ಮತ್ತು ಪುರುಷ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೊಬ್ಬರಾದರೂ ಸಹಿತ ಆಶ್ಲೇಷ ನಕ್ಷತ್ರ ನಿಮ್ಮದಾಗಿದ್ರೆ, ಜನ್ಮತಾರೆ ಆಶ್ಲೇಷ ಆಗಿದ್ರೆ ಜ್ಯೇಷ್ಠ ಮತ್ತು ರೇವತಿ ಈ 2 ನಕ್ಷತ್ರಗಳು ಅಶುಭವಾಗಿರತಕ್ಕಂಥದ್ದು. ಜ್ಯೇಷ್ಠ ಮತ್ತು ರೇವತಿ ಇದು ಅಶುಭವಾಗಿರತಕ್ಕಂಥದ್ದು, ಶುಭ ತರ್ತಕ್ಕಂಥದ್ದಲ್ಲ. ಇನ್ನು ಆಶ್ಲೇಷ ನಕ್ಷತ್ರಕ್ಕೆ ಸಂಪತ್ತಾರೆ ಮಕ, ಮೂಲ, ಅಶ್ವಿನಿ. ಮಕ, ಮೂಲ, ಅಶ್ವಿನಿ ಈ 3 ನಕ್ಷತ್ರಗಳು ಶುಭವನ್ನು ತರ್ತಕ್ಕಂಥದ್ದು. ಶುಭ ಫಲಗಳು ನಿಮಗುಂಟಾಗಬೇಕಾದ್ರೆ ಈ 3 ನಕ್ಷತ್ರಗಳಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಇನ್ನು ವಿಪತ್ತಾರೆ ಎಂಬತಕ್ಕಂಥದ್ದು ಆಶ್ಲೇಷ ನಕ್ಷತ್ರಕ್ಕೆ ವಿಪತ್ತಾರೆ ಹುಬ್ಬ, ಪೂರ್ವಾಷಾಢ, ಭರಣಿ. ಹುಬ್ಬ, ಪೂರ್ವಾಷಾಢ, ಭರಣಿ ಈ 3 ನಕ್ಷತ್ರಗಳು ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಫಲಗಳಲ್ಲಿ ಅಷ್ಟು ವಿಶೇಷತೆ ಇಲ್ದಿರತಕ್ಕಂಥದ್ದು. ಇನ್ನು ಕ್ಷೇಮತಾರೆ ಎಂಬತಕ್ಕಂಥದ್ದನ್ನು ನೋಡೋದಾದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಕ್ಷೇಮತಾರೆ ಉತ್ತರ, ಉತ್ತರಾಷಾಢ, ಕೃತಿಕ. ಉತ್ತರ, ಉತ್ತರಾಷಾಢ, ಕೃತಿಕ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿದೆ, ಬಹಳ ಸ್ಪಷ್ಟೀಕರಿಸಿರುವಂತಹದ್ದು. ತಾರಾಬಲದ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೋದ್ರಲ್ಲಿ ತಪ್ಪಲ್ಲ, ತಿಳ್ಕೊಳ್ಳೇಬೇಕು. ಯಾರೊಂದಿಗೆ ವ್ಯವಹರಿಸಬೇಕು, ಯಾರ ಜೊತೆ ಸ್ನೇಹ ಬೆಳೆಸಬೇಕು, ಯಾರ ಜೊತೆಯಲ್ಲಿದ್ದಾಗ, ಯಾರು ಯಾವ ಪರಿಸರದಲ್ಲಿದ್ದಾಗ, ಈ ಪರಿಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಅಲ್ಲಿ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಎಂಬತಕ್ಕಂಥದ್ದನ್ನು ಅವತ್ತಿನ ತಾರಾಬಲದಲ್ಲಿ ತಿಳ್ಕೊಳ್ಬಹುದು. ಅದಕ್ಕಾಗಿ ಈ ಒಂದು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು. ಕ್ಷೇಮತಾರೆ ಉತ್ತರ, ಉತ್ತರಾಷಾಢ, ಕೃತಿಕ ಇದು ಶುಭವನ್ನು ಕೊಡುವಂತಹದ್ದು ಕ್ಷೇಮತಾರೆ. ಇನ್ನ ಪ್ರತ್ಯೇಕ ತಾರೆ ಎಂಬತಕ್ಕಂಥದ್ದು ಹಸ್ತ, ಶ್ರವಣ, ರೋಹಿಣಿ. ಇಲ್ಲಿ ಕೆಲವೊಮ್ಮೆ ಮಹಾನಕ್ಷತ್ರಗಳಾದರೂ ಒಂದು ಅರ್ಥ ಮಾಡ್ಕೊಳ್ಬೇಕಾದಂಥದ್ದಿದೆ. ದೇವನಕ್ಷತ್ರ, ಮಹಾನಕ್ಷತ್ರ ಅಥವಾ ಉತ್ತಮವಾದಂತಹ ನಕ್ಷತ್ರವಾದರೂ ನಿಮ್ಮ ನಕ್ಷತ್ರಕ್ಕೆ ಆ ದಿನ ಆ ಬರ್ತಕ್ಕಂಥ ತಾರೆಗಳು ಯಾರಿರ್ತಾರೋ ಆ ತಾರೆಗಳ ಮೇಲೆ ಮುಖ್ಯವಾಗಿ ಕೆಲಸ ಆಗುವಂಥದ್ದಿರುತ್ತೆ. ಪ್ರತ್ಯೇಕ ತಾರೆ ಆದರೆ ಹಸ್ತ, ಶ್ರವಣ, ರೋಹಿಣಿ ಇದು ಅಶುಭವನ್ನೇ ತರ್ತಕ್ಕಂಥದ್ದು. ಸಾಧನ ತಾರೆ ಎಂಬತಕ್ಕಂಥದ್ದಾದ್ರೆ ಚಿತ್ತ, ಧನಿಷ್ಠ, ಮೃಗಶಿರ. ಚಿತ್ತ, ಧನಿಷ್ಠ, ಮೃಗಶಿರ ಆಶ್ಲೇಷ ನಕ್ಷತ್ರಕ್ಕೆ ಚಿತ್ತ, ಧನಿಷ್ಠ, ಮೃಗಶಿರ ಆದರೆ ಇಲ್ಲಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಸಾಧನಾ ತಾರೆಗೆ. ನೈಧನ ತಾರೆ ಎಂಬತಕ್ಕಂಥದ್ದು ನೋಡೋದಾದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಚಿತ್ತ, ಶತಭಿಷ, ಆರಿದ್ರ. ಚಿತ್ತ, ಶತಭಿಷ, ಆರಿದ್ರ ಈ 3 ನಕ್ಷತ್ರಕ್ಕೂ ಇದು ಅಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು ಮಿತ್ರತಾರೆ ಎಂಬತಕ್ಕಂಥದ್ದು ನೋಡೋದಾದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಮಿತ್ರತಾರೆ ವಿಶಾಖ, ಪೂರ್ವಭಾದ್ರ, ಪುನರ್ವಸು ಶುಭವನ್ನು ಕೊಡ್ತಕ್ಕಂಥದ್ದು. ವಿಶಾಖ, ಪೂರ್ವಭಾದ್ರ, ಪುನರ್ವಸು ಇದು ಶುಭವನ್ನು ಕೊಡ್ತಕ್ಕಂಥದ್ದು.
ಪರಮ ಮಿತ್ರ ತಾರೆ ಎಂಬತಕ್ಕಂಥದ್ದನ್ನು ನೋಡೋದಾದ್ರೆ ಪರಮ ಮಿತ್ರ ತಾರೆಗೆ ಅನುರಾಧ, ಉತ್ತರಾಭಾದ್ರ, ಪುಷ್ಯಮಿ. ಅನುರಾಧ, ಉತ್ತರಾಭಾದ್ರ, ಪುಷ್ಯಮಿ ನಕ್ಷತ್ರಗಳಾದ್ರೆ ಇದು ಮಧ್ಯಮವಾಗಿರ್ತಕ್ಕಂಥದ್ದು. ಅಷ್ಟು ಲಾಭದಾಯಕವಾಗಿ, ಅಂದ್ರೆ ಬೇಕು ಬೇಕು ಬೇಡ ಬೇಡ, ನಾವು ಬೇಕು ಅಂತಲೂ ಅಪೇಕ್ಷೆ ಪಡುವಂಗಿಲ್ಲ, ಬೇಡ ಅಂತಲೂ ಆಗುದಿಲ್ಲ. ಅಥವಾ ಸಭೆ ಸಮಾರಂಭಗಳಲ್ಲಿ ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಥವಾ ನಾವಿರುವ ಪರಿಸರದಲ್ಲಿ ಇಂತಹ ನಕ್ಷತ್ರದವರಿದ್ದಾಗ ಅಲ್ಲಿ ನಮಗೆ 50-50 ಇರುತ್ತೆ. ಲಾಭ ಇರ್ಬೋದು, ಲಾಭ ಇಲ್ದಿರೇ ಇರ್ಬೋದು. ಆದರೆ ಹಾಕುವ ಹೆಜ್ಜೆಯಲ್ಲಿ ಇವತ್ತು ನಿಮ್ಮ ಜನ್ಮ ನಕ್ಷತ್ರ ಯಾವುದು, ಇವತ್ತಿನ ದಿನ ನಕ್ಷತ್ರ ಯಾವುದು ಅದನ್ನು ತಿಳ್ಕೊಳ್ಳಿ. ನಿಮ್ಮ ಜನ್ಮ ನಕ್ಷತ್ರ ಯಾವುದಾದ್ರೂ ಸರಿ, ಈ ದಿನದ ನಕ್ಷತ್ರ ಅಲ್ಲಿವರೆಗೂ ನಾವು ಕೌಂಟ್ ಮಾಡಿದಾಗ ಅಲ್ಲಿ ಯಾವ ತಾರೆ ಬರುತ್ತೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ನೋಡೇ ತಾರಾಬಲವನ್ನ ನೋಡ್ತಕ್ಕಂಥದ್ದು. ಅವತ್ತು ನಿಮಗೆ ತಾರಾಬಲ ಇದೆ ಇಲ್ಲ ಅಂತ ನೋಡುವಂತಹ ಒಂದು ಪ್ರಕ್ರಿಯೆಯನ್ನ ಜ್ಯೋತಿಷ್ಯರು ಮಾಡ್ತಾರೆ. ಯಾವುದೇ ಜ್ಯೋತಿಷ್ಯರ ಬಳಿ ಹೋದ್ರೂ ನಮಗೆ ಇಂಥ ದಿವಸ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಇಂಥ ದಿವಸ ಸೈಟ್ ತಗೊಳ್ಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ಒಂದು ಗೃಹ ಪ್ರವೇಶ ಮಾಡಬೇಕು, ಅಥವಾ ಮದುವೆ ಮುಂಜಿ ನಾಮಕರಣ ಮಾಡಬೇಕು, ಅಥವಾ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಡಬೇಕು, ಯಾವುದೋ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದಕ್ಕೆ ನಾವು ಕಾಗದ ಪತ್ರಕ್ಕೆ ಸಹಿ ಆಗಬೇಕು, ಅಗ್ರಿಮೆಂಟ್ ಸೈನ್ ಆಗಬೇಕು ಅಂದ್ರೂ ಅವತ್ತು ನಿಮಗೆ ಆ ತಾರೆಯಲ್ಲಿ ತಾರಾಬಲ ಇದೆಯೋ ಇಲ್ವೋ ಅದನ್ನು ನೋಡ್ಕೊಳ್ಳುವಂಥದ್ದು ಒಂದು ಕ್ರಮ. ಅದಕ್ಕಾಗಿ ಈ ಒಂದು ತಾರಾಬಲದ ವೈಶಿಷ್ಟ್ಯತೆ, ವಿಶೇಷತೆಯನ್ನ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಳ ವಿಶೇಷವಾಗೇ ಇದೆ. ಆದರೂ ಇವತ್ತು ಆಶ್ಲೇಷ ನಕ್ಷತ್ರವಾದ್ರಿಂದ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನದಲ್ಲಿ ಏನೆಲ್ಲ ಫಲಾಫಲಗಳನ್ನು ಕೊಡ್ತಾನೆ ಎಂಬತಕ್ಕಂಥದ್ದನ್ನು ನೋಡುವುದು ಇವತ್ತಿನ ವಿಶೇಷವಾಗಿದೆ. ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೊರಟು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಸಹಿತ ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆ, ಎಲ್ಲಾದರೂ ಕಂದು ಬಣ್ಣದ ಗೋಮಾತೆ ಕಂಡ್ರೆ ಆ ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು. ಗೋಗ್ರಾಸವನ್ನು ಕೊಡುವ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮಾತಾಪಿತೃಗಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಪ್ಪಾ, ನಮ್ಮ ತಂದೆ ತಾಯಿಯನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ಹಸುಗೆ ಆಹಾರ ಕೊಡಬೇಕಾ? ಸತ್ಯ ಅದು. ಹಸುಗೆ ಆಹಾರ ಕೊಡುವಾಗ ತಂದೆ ತಾಯಿ ಇದ್ರೂ ಸಹಿತ ಇಲ್ದಿದ್ರು ಸಹಿತ ನೋಡಿ, ತಂದೆ ತಾಯಿ ಇದ್ದವರು ಮಾತ್ರ ಜ್ಞಾಪಿಸ್ಕೋಬೇಕು ಅಂತಲ್ಲ, ಅಥವಾ ತಂದೆ ತಾಯಿ ಇಲ್ದಿರೇ ಇರ್ತಕ್ಕಂಥವ್ರು ತಂದೆ ತಾಯಿನ ಜ್ಞಾಪಿಸ್ಕೋಬೇಕು ಅಂತಲ್ಲ. ತಂದೆ ತಾಯಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತಿಳ್ಕೊಳ್ಳುವಂಥದ್ದು ಪ್ರತಿ ಕ್ಷಣದ ಉಸಿರಿನಲ್ಲೂ ಇರಬೇಕು. ಆದರೆ ಗೋಮಾತೆಗೆ ಗೋಗ್ರಾಸವನ್ನು ಕೊಡುವಾಗ ಕಂಪಲ್ಸರಿ ನೀವು ತಾಯಿ ತಂದೆಯನ್ನ ಜ್ಞಾಪಕ ಮಾಡ್ಕೊಳ್ಳೋದ್ರಿಂದ, ಅವರ ಮನಸ್ಸು, ಅವರ ಆಶೀರ್ವಾದದೊಂದಿಗೆ ಗೋವಿನ ಆಶೀರ್ವಾದ ಪಡೆಯೋದ್ರಿಂದ ನಮ್ಮ ಇಹದಲ್ಲಿರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರದ ಉಲ್ಲೇಖ. ಹಾಗಾಗಿ ನಾವು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಂದು ಗೋ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಇವೆರಡೂ ಸರಿಸಮಾನವಾದಂತಹದ್ದು. ಯಾಕೆಂದ್ರೆ ತಾಯಿಯಷ್ಟೇ ಸರಿಸಮಾನತೆ ಆ ಗೋವಿನಲ್ಲಿರ್ತಕ್ಕಂಥದ್ರಿಂದ ಒಂದು ಗೋ ಪ್ರಾರ್ಥನೆ ಜೊತೆಗೆ ತಂದೆ ತಾಯಿ ಆಶೀರ್ವಾದ. ಅದರಲ್ಲೂ ಇವತ್ತು ಆಶ್ಲೇಷ ನಕ್ಷತ್ರವಾದ್ರಿಂದ, ಇವತ್ತು ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಈ ಒಂದು ಅನುಷ್ಠಾನವನ್ನು ಕ್ರಮಬದ್ಧ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಓಂ ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ 16-3-2022 ಬುಧವಾರ ತ್ರಯೋದಶಿ ಮಕಾ ನಕ್ಷತ್ರ. 16-3 ಬಂದ್ಬಿಟ್ವಿ ನಾವು, ಅಂದರೆ 16ನೇ ತಾರೀಕು ಆಯಿತು. 16 ಪ್ರಾರಂಭವಾದಂಥದ್ದು ಮನೋಗತ ಪ್ರಶ್ನೆ. ಇದೇ 16ಕ್ಕೆ ಒಂದು ತಿಂಗಳು ಸಂಪೂರ್ಣವಾಗಾಯಿತು. ಆದರೆ ಹುಣ್ಣಿಮೆ ಎಂದು ಪ್ರಾರಂಭವಾದಂಥದ್ದು ತಿಥಿವಾರ ನಕ್ಷತ್ರಚಾರ ಪ್ರಕಾರ. ಅದು ಮಾಘ ಶುದ್ಧ ಹುಣ್ಣಿಮೆ ಅವತ್ತು ಪ್ರಾರಂಭವಾಗಬೇಕಾಗಿತ್ತು. ಇದು ಪಾಲ್ಗುಣ ಶುದ್ಧ ಹುಣ್ಣಿಮೆ. ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಂತು. ಹೋಳಿ ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹೋಳಿ ಹುಣ್ಣಿಮೆ ಅಂದರೆ ಕಾಮದಹನದ ಹಬ್ಬ. ಅವತ್ತಿನ ದಿವಸ ಪ್ರತಿಯೊಬ್ಬರು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಈ ಒಂದು ಹಬ್ಬವನ್ನು ಬಹಳ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಹಾಗೆ ಆ ಹುಣ್ಣಿಮೆಯಂದು ಕೆಲವು ತಂತ್ರಸಾರಗಳು ಸಹಿತ ಬಹಳ ಬೇಗ ನಿಮಗೆ ಕಾರ್ಯಸಿದ್ಧಿಯನ್ನು ಕೊಡುತ್ತೆ. ಅದರಲ್ಲೂ ಅವತ್ತಿನ ದಿವಸ ನೀವು ಸಂಗ್ರಹಿಸತಕ್ಕಂತಹ ವನಸಿರಿಗಳು, ಯಾವುದೇ ವನಸಿರಿಗಳಾದರೂ ಕಾಮದಹನದ ದಿವಸ ಅಂದರೆ ಕಾಮನ ಹುಣ್ಣಿಮೆಯ ದಿವಸ ಬಹಳ ವಿಶೇಷವಾಗಿರತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಹುಣ್ಣಿಮೆ ಆದಷ್ಟು ಅವತ್ತು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಿ, ಒಳ್ಳೆಯದಾಗಿ. ಅದೇ ಕಾಮದಹನ ಹುಣ್ಣಿಮೆ ದಿವಸ ಅವತ್ತಿನ ದಿವಸ ಬೆಟ್ಟದನಲ್ಲಿ, ಆ ಬೆಟ್ಟದನಲ್ಲಿ ಎಂಬತಕ್ಕಂಥದ್ದೇನಿದೆ, ಆ ಬೆಟ್ಟದನಲ್ಲಿ ಗಿಡವನ್ನ ಅಥವಾ ವೃಕ್ಷ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಕಂಡು ಬಂದರೆ ಅವತ್ತಿನ ದಿವಸ ಅದಕ್ಕೊಂದಿಷ್ಟು ಹರಿದ್ರ ಕುಂಕುಮದಿಂದ ಒಂದಿಷ್ಟು ಮಧು ಜೇನುತುಪ್ಪದಿಂದ ನೈವೇದ್ಯ ಮಾಡಿ ಅಲ್ಲಿ ಒಂದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಸಹಿತ ಒಂದು ರೂಢಿಯಲ್ಲಿದೆ.
ಅಂದ್ರೆ ಬೆಟ್ಟದಿನಲ್ಲಿ ಗಿಡವನ್ನು ನೋಡಬೇಕು, ಗಿಡದ ಮುಂಭಾಗ ಸ್ವಚ್ಛವನ್ನ ಮಾಡಬೇಕು. ಅಲ್ಲಿ ಸ್ವಚ್ಛತೆ ಮಾಡಿದ ನಂತರ ಅಲ್ಲಿ ಒಂದು ರಂಗೋಲಿ ಹಾಕಿ 2 ದೀಪವನ್ನು ಅಂಟಿಸಿ ಒಂದಿಷ್ಟು ಮಧು ಅಂದ್ರೆ ಜೇನುತುಪ್ಪವನ್ನು ಆ ಮರದ ಬುಡಕ್ಕೆ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನ ಅಲ್ಲಿ ಪಡಿಬಹುದು. ಯಾಕೆಂದ್ರೆ ದಾತ್ರಿ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಬೆಟ್ಟದಿನಲ್ಲಿ ವೃಕ್ಷ ನೋಡಿ. ಬೆಟ್ಟದಿನಲ್ಲಿ ಗಿಡ ಬರೀ ಪೂಜೆಗಷ್ಟೇ ಅಲ್ಲ, ನಿಮ್ಮ ದೇಹದ ಆರೋಗ್ಯವನ್ನು ವೃದ್ಧಿಸ್ತಕ್ಕಂತಹದ್ದು. ಸಕ್ಕರೆ ಕಾಯಿಲೆಗೂ ಸಹಿತ ನಂಬರ್ 1 ಮೆಡಿಸಿನ್ ಆಗಿ ಕೆಲಸ ಮಾಡುವಂತದ್ದು. ಬೆಟ್ಟದಿನಲ್ಲಿ ನಿಮಗೆಲ್ಲಾದ್ರೂ ಸಿಕ್ಕಿದ್ರೆ, ಈಗಂತೂ ಒಂದು ಸ್ವಲ್ಪ ಸೀಸನ್ ಇದೆ, ಅಲ್ಲಿ ಇಲ್ಲಿ ಸಿಗುತ್ತೆ ಹಣ್ಣುಗಳು, ಬೆಟ್ಟದ ನೆಲ್ಲಿಕಾಯಿ. ಅದು ತುಂಬಾ ಹುಳಿ ಇದ್ರೂ ಸಹಿತ ಅದರಲ್ಲಿರುವಂತಹ ಜೀವಶಕ್ತಿ, ಅದರಲ್ಲಿರುವಂತಹ ಆರೋಗ್ಯ ಗುಣವಾಗಿರತಕ್ಕಂಥ ಗುಣಕ್ಕೆ ಬೇಕಾಗಿರುವ ಪದಾರ್ಥಗಳು ಸಾಕಷ್ಟು ಇರೋದ್ರಿಂದ ಎಲ್ಲಾದ್ರೂ ಬೆಟ್ಟದ ನೆಲೆಯಲ್ಲಿ ಸಿಕ್ಕಿದ್ರೆ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳಿ. ಅದು ಪೂರ್ತಿ ಒಣಗಿಸಿಟ್ಕೊಂಡ್ರೂ ಸಹಿತ ಅದರ ಚೂರುಗಳು ನಿಮ್ಮ ಕೆಲಸ ಮಾಡುತ್ತೆ. ತುಂಬಾ ಬಾಯಾರಿಕೆ ಆದಾಗ ಒಂದಿಷ್ಟು ಸಣ್ಣ ಚೂರನ್ನ ನಾಲ್ಗೆ ಮೇಲೆ ಹಾಕೊಂಡ್ರೆ ಅದರ ಒಂದು ಪ್ರಭಾವ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ತುಂಬಾ ಸುಸ್ತಾಗಿದ್ದು, ಎನರ್ಜಿ ಇಲ್ದಿರ, ತುಂಬಾ ಆಯಾಸಗೊಂಡು ಎಲ್ಲಂದ್ರೆಲ್ಲ ಸುಸ್ತಾಗಿ ಬೀಳ್ತೀವಪ್ಪ ಅನ್ನೋರ್ಗೂ ಒಂದು ಸಣ್ಣದಾದಂತಹ ಒಂದು ಬೆಟ್ಟದಲ್ಲಿ ಚೂರು ಅವರಿಗೆ ಜೀವಶಕ್ತಿಯನ್ನು ಕೊಡುತ್ತೆ. ಅಂತಹ ಶಕ್ತಿ ಈ ಬೆಟ್ಟದ ನೆಲೆಯಲ್ಲಿದೆ. ಇರಲಿ, ಆದರೂ ಶುಕ್ರವಾರದ ಹುಣ್ಣಿಮೆ ತಮ್ಮೆಲ್ಲರಿಗೂ ಸಹಿತ ಶುಭವನ್ನೇ ತರಲಿ, ಒಳ್ಳೆಯದಾಗಲಿ. ಭಗವತಿ ಅನುಗ್ರಹ ಸದಾ ನಿಮಗಿರಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಂಬಾ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯಾಂ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ಮೇಷರಾಶಿಯವರು ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ ಸಣ್ಣದಾದಂತಹ ಮನಸ್ಸಿಗೆ ಅಸಮಾಧಾನವನ್ನು ತಂದುಕೊಂಡ್ಬಿಡ್ತೀರಿ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ತುಳಸಿ ಗಿಡವಿದ್ರೆ ತುಳಸಿಯ ಆಸ್ಥಾನ, ತುಳಸಿಯ ಸ್ವಚ್ಛತೆ ಮಾಡತಕ್ಕಂಥದ್ದು. ತುಳಸಿ ಗಿಡದ ಪಾಟಲ್ಲಿ ಇರ್ತಕ್ಕಂಥ ಕೆಲವೊಂದೊಂದು ತಪ್ಪು ಮಾಡ್ತೀರಿ. ಮನೆಯಲ್ಲಿ ಮನೆ ಮುಂದೆ ತುಳಸಿ ಪೂಜೆ, ಡೈಲಿ ತುಳಸಿ ಪೂಜೆ ಮಾಡ್ತೀರಿ, ತಪ್ಪಲ್ಲ. ತುಳಸಿ ಪೂಜೆ ಮಾಡೋದು ಶ್ರೇಯಸ್ಕರ. ಆದರೆ ತುಳಸಿ ಪೂಜೆ ಮಾಡಿ ಊದ್ಕಡ್ಡಿಯನ್ನ ಆ ತುಳಸಿ ಪಾಟಲ್ಲೇ ಚುಚ್ಚಿಬಿಡ್ತೀರಿ. ಆ ವೃಕ್ಷ ನಿಜಕ್ಕೂ ಹೇಳಬೇಕಂದ್ರೆ ಅದು ನಮಗೆ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಆದರೆ ನೀವಲ್ಲಿ ಧೂಪ ಹಾಕೋದು ಕರೆಕ್ಟ್, ತಪ್ಪಲ್ಲ. ಊದ್ಕಡ್ಡಿ ಹಚ್ಚೋದು, ಧೂಪ ಹಚ್ಚಿಡೋದು, ದೀಪ ಹಚ್ಚಿಡೋದು ಎಲ್ಲ ಸರಿ. ದೀಪ ಹಚ್ಚಿದಾಗ್ಲೂ ಸಹಿತ ಆ ದೀಪದ ಶಾಖ ಆ ಎಲೆಗಳಿಗೆ ತಗಲಬಾರ್ದು. ಆದರೆ ನಾವೇನ್ ಮಾಡ್ತೀವಿ, ಭಕ್ತಿ ಪ್ರಧಾನ. ನಾವು ಭಗವಂತನ ತೃಪ್ತಿಯ ಪೂಜಿಸ್ತೀವಿ, ಭಗವಂತನ ಆರಾಧಿಸ್ತೀವಿ. ಕೆಲವು ಕಡೆ ನೋಡಬೇಕು, ದೇವರಿಗೆ ಆರತಿಯನ್ನ ಸಂಪೂರ್ಣವಾಗಿ ಅವರ ಮುಖದತ್ತ ತೆಗೆದುಕೊಂಡು ಇಟ್ಬಿಡ್ತಾರೆ. ಅಂದ್ರೆ ನಮ್ಮ ಮುಖದತ್ರ ಆ ಶಾಖ ಬಂದ್ರೆ ನಾವು ಹೇಗೆ ತಡ್ಕೊಳ್ಬಹುದು? ನಾವು ದೇವರನ್ನ, ನಾವೊಂದು ಗಿಡ ಆಗ್ಲಿ, ವೃಕ್ಷ ಆಗ್ಲಿ, ದೇವರಾಗ್ಲಿ, ಯಾರಿಗೇ ಆಗ್ಲಿ, ನಾವು ಆರತಿಯನ್ನು ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ ಸ್ವಲ್ಪ ದೂರದಲ್ಲಿರ್ಬೇಕು. ನಾವು ಆ ಶಾಖ ತಗಲಬಾರದು. ಶಾಖ ತಗಲ್ದಿರ ಇದ್ರೆ ಮಾತ್ರ ಅಲ್ಲಿ ಸಂರಕ್ಷಣೆ ಅಂತಕ್ಕಂಥದ್ದು. ಅದು ಬಿಟ್ಟು 2 ಊದ್ಕಡ್ಡಿ ತಗೊಂಡು ಅದೇ ಪಾಟಲ್ಲೇ ಚುಚ್ಚಿಬಿಡ್ತೀರಿ. ಆ ಪಾಟಲ್ಲಿ ಅದು ಊದ್ಕಡ್ಡಿ ಚುಚ್ಚುತ್ತಾ ಅದು ಉರಿತಾ ಬಂದು ಅದರ ಕಾಂಡಕ್ಕೋ ಅದರ ಎಲೆಗಳಿಗೋ ಎಲ್ಲ ಕಾವು ತಗಲ್ತಾ ಇರುತ್ತೆ, ಬಿಸಿ ತಗಲ್ತಾ ಇರುತ್ತೆ. ಒದ್ದಾಡಬೇಕು, ಪದರುಗುಟ್ಟತ್ತೆ. ವೃಕ್ಷ ಮಾತಾಡೋದಿಲ್ಲ, ಗಿಡಗಳು ಮಾತಾಡೋದಿಲ್ಲ, ಆದರೆ ಅದಕ್ಕೆ ಜೀವ ಇದೆ, ಅದಕ್ಕೆ ನೋವಾಗತ್ತೆ. ಅದಕ್ಕೆ ನೋವಾಯಿತು ಅಂದ್ರೆ ಅದರ ಪರಿಸ್ಥಿತಿ, ಅದರ ಮುಂದಿನ ಪರಿಣಾಮ ನಮಗೆ ಅದರ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಇದೆಲ್ಲವನ್ನು ಸಹ ಚಿಂತನೆ ಮಾಡಿ. ಆದರೆ ಇವತ್ತಂತೂ ಮಹಾವಿಷ್ಣು ಪ್ರಾರ್ಥನೆ ಬಹಳ ಉತ್ತಮವಾಗಿರತಕ್ಕಂಥದ್ದು. ಇನ್ನ ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ತಂದುಕೊಂಡ್ಬಿಡ್ತೀರಿ. ಯಾರೊಬ್ಬರನ್ನ ಮಾತಾಡಿದ್ರು ಮನಸ್ಸಲ್ಲಿ ಖುಷಿ ಇರೋದಿಲ್ಲ, ನಗುಮುಖ ಇರೋದಿಲ್ಲ. ಏನೋ ಒಂಥರ ಬಾಧೆ, ಏನೋ ವಸ್ತು ಕಳ್ಕೊಂಡಿದ್ದೀವೇನೋ, ಏನೋ ಆಗೋಯ್ತೇನೋ, ಏನೋ ಆಗಿದೆಯೇನೋ ಎಂಬಂತ ರೀತಿಯಲ್ಲೇ ಚಿಂತನೆ ಮಾಡ್ತಿರ್ತೀರಿ. ಆದರೆ ಇಂತಹ ಪರಿಸ್ಥಿತಿನಲ್ಲೇ ಒಂದು ಆತ್ಮಬಲವನ್ನು ಕಳ್ಕೊಳ್ಳದಿರ ಇವತ್ತು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ದೂರ ಪ್ರಯಾಣ ಮಾಡುವಾಗ ಮಾತ್ರ ಬಹಳ ಎಚ್ಚರಿಕೆ ಬೇಕು. ಇವತ್ತು ಪ್ರಯಾಣ ಅಂತಕ್ಕಂಥದ್ದು ಅಷ್ಟು ಸರಿಸಮಾನವಾದಲ್ಲ, ಸಮಂಜಸವಾದಲ್ಲ. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಆಲೋಚನೆ ಇಲ್ಲದೆ ನಡೆದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟು ಬುದ್ಧಿ ಆಗುತ್ತೆ. ಇವತ್ತು ಶಿವಾರಾಧನೆ ಮಾಡಿ ಅಥವಾ ವಿಷ್ಣುವಿನ ಆರಾಧನೆ ಮಾಡಿ, ನೀವು ಮಾಡುವ ಕೆಲಸದಲ್ಲಿ ಒಂದು ಸ್ವಲ್ಪ ಅನ್ನದಾನವನ್ನು ಮಾಡೋದು ಬಹಳ ಉತ್ತಮ. ಎಷ್ಟೇ ದೇವತಾರಾಧನೆ ಮಾಡಿದ್ರೂ ಇನ್ನೊಬ್ಬರ ಹಸಿವು ನೀಗಿಸುವಂತ ಕಾಯಕವನ್ನು ಮಾಡಿದ್ರೆ
ಅದರ ಫಲ ಶೀಘ್ರವಾಗಿ ಫಲ ಸಿಗುವಂಥದ್ದು. ಅದಕ್ಕೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ. ವೃಷಭ ರಾಶಿಯವರು ಇವತ್ತು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೋ ಅಥವಾ ದನಕರುಗಳಿಗೋ ಅಥವಾ ನೀರಿಡತಕ್ಕಂಥದ್ದು ಅಥವಾ ಅನ್ನ ಆಹಾರವನ್ನು ಬಡವರು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ವೃಷಭ ರಾಶಿಯವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ. ಯಾಕೆಂದ್ರೆ ಆತ್ಮೀಯರು, ಜೊತೆಲಿರ್ತಕ್ಕಂಥ ಸ್ನೇಹಿತರು, ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಂತಹವರಿಂದ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಬೇಡವಾದಂಥ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನಸ್ಸು ನೆಮ್ಮದಿಯಲ್ಲಿರ್ತಕ್ಕಂಥ ರೀತಿ ಇರುತ್ತೆ. ಒಂದಷ್ಟು ಜನಕ್ಕೆ ಮಾತ್ರ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಪಡಿಸಿಕೊಳ್ತೀರಿ. ಆದರೆ ಮಿಥುನ ರಾಶಿಯವರು ಏನೇ ಆದರೂ ಇವತ್ತು ತಾವು ಪೂರ್ವಾಭಿಮುಖವಾಗಿ ಕೂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ನೀವು ಆಚೆ ಹೊರಡೋದ್ರಿಂದ ಒಂದಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಪ್ರಾರಂಭಿಸುವಂತಹ ಕಾಯಕ ಶೀಘ್ರವಾಗಿ ಫಲವನ್ನು ಸಿಗುವಂತಹ ಅದೃಷ್ಟ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ನೀವು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅದರಿಂದ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಬೇಕಂದ್ರೂ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ಈಶಾನ್ಯ ದಿಕ್ಕಲ್ಲಿ ನಿಂತು ಅಲ್ಲಿ ಒಂದಷ್ಟು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಯಾವುದೇ ಒಂದು ವಿಚಾರವನ್ನ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಅದನ್ನು ಅರ್ಥೈಸಿಕೊಂಡು ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ಏನಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಅದೇನೋ ವ್ಯತ್ಯಾಸ ತಂದ್ಕೊಂಡ್ಬಿಡ್ತೀರಿ. ಅಂತಹ ಪರಿಸ್ಥಿತಿಯೇ ಸಾಕಷ್ಟು ಆಗ್ತಾ ಇರೋದ್ರಿಂದ ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆ ಮನಸ್ಸಿನಿಂದ ಈ ಕಾಯಕವನ್ನು ಮುಂದುವರಿಸಿ ಇದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಮತ್ತೀಗ ಮುಂದುವರಿಸೋಣ ರಾಶಿ ಫಲಗಳನ್ನ. ಗುರುಜೀಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ. ತಾವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಲಾಭವನ್ನು ಗಳಿಸುವಂತ ಅದೃಷ್ಟ ಇರತಕ್ಕಂಥ ದಿನ. ಆದರೆ ವೃತ್ತಿಪರವಾಗಿ ಏನಾದರೂ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಯಾವುದೇ ಕಾಯಕವನ್ನ ಯಾರೇ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೂ ಅದರ ಹಿಂದೆ ಭಗವಂತನ ಕೃಪೆ ಇರಬೇಕು. ಭಗವಂತನ ಕೃಪಾ ಕಟಾಕ್ಷ ಬೇಕಂದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಗವಂತನಲ್ಲಿ ನಮ್ರತೆಯಿಂದನೇ ನಡ್ಕೊಳ್ಬೇಕು. ಆ ನಮ್ರತೆಯ ಮನೋಭಾವ ಇದ್ರೆ ಖಂಡಿತ ಹೆಚ್ಚಿನ ಫಲವನ್ನ ಸಿಂಹರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಯಾವುದು ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಕಾರ, ಸಹಾಯ ಮಾತ್ರ ಇವತ್ತು ಖಂಡಿತ ಬೇಕಾಗುತ್ತೆ. ಕನ್ಯಾ ರಾಶಿಯವರು ಸ್ವಂತ ನಿರ್ಧಾರ, ಸ್ವಂತ ಬಂದು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅದರಿಂದ ಎಲ್ಲೋ ಒಂದು ಕಡೆ ಅಸಮಾಧಾನ ಉಂಟಾಗುತ್ತೇನೋ ಎಂಬಂತ ರೀತಿ ಭಯ ಇದೆ. ಒಂದಿಷ್ಟು ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಒಂದು ವಿಮರ್ಶೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ತುಳಸಿ ದಳವನ್ನು ಅಂದುಕೊಂಡು ಮಹಾವಿಷ್ಣುವಿನ ಪಾದದ ಮೇಲಿಟ್ಟು ಉಳಿದಂಥ ಗಂಧವನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದಲೂ ಸಾಧ್ಯವಾದಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಅದರ ಜೊತೆಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ, ಅಂದರೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂಚೂರು ಸಿಹಿ ಪದಾರ್ಥವನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳಬಹುದು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೂ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತೀರಿ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ಆಲೋಚನೆ ಮಾಡದಿರೋ ಒಂದು ಹೆಜ್ಜೆ ಮುಂದೆ ಹಾಕ್ಬಿಡ್ತೀರಿ. ಇದು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ವಿಷ್ಣು ದೇವಾಲಯಕ್ಕೆ ಹೋಗಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಿಂತು ಅಥವಾ ನಿಮ್ಮ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ನಿಂತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸರಿಸುಮಾರು ಮಧ್ಯಾಹ್ನ 11:45 2 ಗಂಟೆ 20 ನಿಮಿಷದವರೆಗೂ ಅಂತೂ ಬಹಳ ಒಳ್ಳೆ ಕಾಲ. ಆದರೆ ಅಷ್ಟಕ್ಕೆ ಮುಂಚಿತವಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣುವಿನ ಅನುಗ್ರಹ ಪಡೆದ್ರೆ ಸಾಕಷ್ಟು ಫಲಾಫಲಗಳನ್ನು ತುಲಾರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೂ ಸಾಕಷ್ಟು ಫಲಗಳಿದೆ. ಆದರೆ ಇವತ್ತು ಬೇಡವಾದಂಥ ವಿಚಾರಗಳ ಕಡೆ ತುಂಬಾ ತಲೆ ಕೆಡಿಸ್ಕೋತಾ ಇರ್ತೀರಿ. ಸಮಾಧಾನವಾಗಿದ್ದು ತೃಪ್ತಿಕರವಾದಂಥ ಆಲೋಚನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಯಾವುದೇ ಒಂದು ವಿಚಾರವನ್ನ ಮನಸ್ಸಲ್ಲಿ ನಾವು ದೃಢ ಸಂಕಲ್ಪದಂತೆ ತೆಗೆದುಕೊಂಡು ಹೋದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಆದರೆ ಇವತ್ತು ಕೆಲವಷ್ಟು ವಿಚಾರಗಳಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಲಾಭ ನಷ್ಟ ಅದಾಮೇಲೆ, ಆದರೆ ಲಾಭ ನಷ್ಟಕ್ಕೂ ಮುನ್ನ ತಾವು ತೆಗೆದುಕೊಳ್ಳುವ ನಿರ್ಣಯಗಳಿಂದ ಹಲವಾರು ಜನಕ್ಕೆ ಅಂದ್ರೆ ಹಲವಾರು ತರ ಬೇರೆ ಬೇರೆ ತರ ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ಅಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಕೆಲವೊಮ್ಮೆ ಹಾಕುವ ಹೆಜ್ಜೆನಲ್ಲಿ ಏನಾದ್ರು ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೂ ಅದರ ಬಗ್ಗೆ ಅದರ ಪೂರ್ವಾಪರ ಚರಿತ್ರೆಯನ್ನ ಸರಿಯಾದ ರೀತಿ ಅರ್ಥೈಸಿಕೊಳ್ಬೇಕು. ಇಷ್ಟು ಮಾತ್ರ ಮಾಡಿ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಊರು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೆ ಮಾತಾಡ್ಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ಅಮ್ಮ. ನನಗೆ ನವೆಂಬರ್ ತಿಂಗಳು 2021 ನವೆಂಬರ್ ತಿಂಗಳಲ್ಲಿ ನಿಮಗೆ ಕೊನೆ ವಾರದಲ್ಲಿ ನನಗೆ ಕಾಲ್ ಸಿಕ್ಕಿತ್ತು ಗುರುಜಿ. ನಿಮ್ ಜೊತೆ ಮಾತಾಡ್ದೆ. ಆದ್ರೆ ನನ್ನ ಗ್ರಹಗತಿಗಳು ಚೆನ್ನಾಗಿಲ್ಲ, ಫೆಬ್ರವರಿ 12ವರೆಗೂ ಅಂತ ಹೇಳಿದ್ರಿ. ಆದ್ರೆ ಅದಾಗಿ ನಿಮ್ಗೆ ಕರೆ ಸಿಕ್ಕಿ 1 ವಾರಕ್ಕೆ ನಾನು ಸುಸೈಡ್ ಅಟೆಂಪ್ಟ್ ಮಾಡಿದೆ. ಅಯ್ಯೋ, ಅದೇ ಏನಾಯ್ತು ಅಂತ ಗೊತ್ತಿಲ್ಲ ಗುರುಜಿ ನನಗೆ. ಅದು ಇವತ್ತವರೆಗೂ ನನಗೂ ಕೂಡ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಅದಾಗಿ ಮತ್ತೆ 1 ತಿಂಗಳು 2 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ದೆ ಗುರುಜಿ. ಮತ್ತೆ ಜನವರಿ ತಿಂಗಳಲ್ಲಿ ಊಟ ತಿಂಡಿ ಸೇರಿದಲೆ ಮತ್ತೆ ಕೈ ಕಾಲೆಲ್ಲ ತಣ್ಣಗಾಗಿ ಹಾರ್ಟಿನ ಭಾಗ ಮಾತ್ರ ಬಿಸಿಯಾಗಿತ್ತು. ನಾನು ಇವತ್ತು ಕೂಡ ನಾನು ಉಳಿಯಲ್ಲ, ನಾನು ಹೋಗ್ಬಿಡ್ತೀನಿ ಏನೋ ಇದಕ್ ಬಂದ್ಬಿಟ್ಟೆ ಗುರುಜಿ. ಆದ್ರೆ ಒಂದು ಗುರುಜಿ, ನಾನು ಹುಟ್ಟಿದಾಗ ತವ್ರ ಮನೆಯಲ್ಲೂ ಕಷ್ಟ, ಕಟ್ಕೊಂಡಾಗ ಗಂಡನ ಮನೆಯಲ್ಲೂ ಕಷ್ಟ ಗುರುಜಿ. ಗಂಡ 8 ವರ್ಷ ಜೊತೆಲಿದ್ದು ಬಿಟ್ಟೋದ. 4 ವರ್ಷದ ಮಗ, 2 ವರ್ಷದ ಮಗಳನ್ನ ಕಂಕಳೊಂದು ಕೈಯಲ್ಲೊಂದು ಇಟ್ಕೊಂಡು ಸಾಕ್ತಾ ಬಂದೆ ಗುರುಜಿ. ಅವಾಗ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಆದ್ರೆ ಇದು ಈಗ ತವರೂರಲ್ಲಿ ತವ್ರ ಮನೆಯಲ್ಲೇ ಇನ್ನೊಂದ್ ಮನೇಲಿ ಇದೀನಿ ಗುರುಜಿ. ಆದ್ರೆ ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ಇವತ್ತು ಕೂಡ ನನಗೆ ಚಂಚಲವಾದ ಮನಸ್ಸು, ಒಂಥರ ಏನೋ ಒಂಥರ. ಅಂದ್ರೆ ನೀವು ರಾಶಿ ಭವಿಷ್ಯದಲ್ಲಿ ಹೇಳುವಾಗ ನಂದು ತುಲಾ ರಾಶಿ ಬರುತ್ತೆ. ಆದ್ರೆ ಆತರ ಕೆಲವೊಂದು ಇದಾಗಿದೆ. ಆದ್ರೆ ನೀವು ಕೆಲವೊಂದು ಅನುಷ್ಠಾನಗಳನ್ನ ನೀವು ಹೇಳಿದೀರಾ, ಅದನ್ನೆಲ್ಲ ನಾನು ಮಾಡಿದ್ದೀನಿ. ಆದ್ರೆ ನನ್ನ ತವ್ರ ಮನೆ ಕಡೆಯವರು ನನ್ನ ತಂದೆ ನನಗೆ ಇರೋ ಮನೆ ಬರ್ಕೊಡ್ತೀನಿ ಅಂತ ಹೇಳಿದ್ರು ಗುರುಜಿ ನನಗೆ. ಅದು ತವ್ರ ಮನೇಲಿರೋ ಉಳ್ದವರಿಗೆ ನಾನು 4 ಜನ ಗುರುಜಿ. ನಾನೇ ಮನೆ ಹಿರಿಯೋಳು, ನನಗೆ ತಮ್ಮ, ನಾ 2 ತಂಗಿಯರು. ಆದ್ರೆ ಅವ್ರಿಗೆ ಯಾರಿಗೆ ಇಷ್ಟ ಆಗಿತ್ತೋ ಯಾರಿಗೆ ಇಷ್ಟ ಆಗ್ಲಿಲ್ಲ ನನಗೆ ಗೊತ್ತಿಲ್ಲ ಗುರುಜಿ. ಆದ್ರೆ ಅವರು ಅದು ಮಾಡ್ಕೊಡ್ತೀನಿ ಅಂತ ಅಂದಾಗ ಅಪ್ರೋಚ್ ಮಾಡಕ್ ಆದ್ಮೇಲೆ ಬೇಡ ಅನ್ನೋ ತರದಲ್ಲಿ ಇದ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ನಾನು ಬೇಡ ಅಂತಾನೆ ಹೇಳ್ದೆ. ನಾನು ಇರೋವರೆಗೂ ನನಗಿರೋಕ್ ಬಿಟ್ಬಿಡಿ, ನನ್ ಮಕ್ಳು ದೊಡ್ಡವರಾದ್ಮೇಲೆ ನನ್ ದಾರಿ ನೋಡ್ಕೊಂಡು ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ದೆ. ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂದೆ ನನಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ನನ್ನು ಉಳಿಸ್ಕೊಂಡ್ರು ಗುರುಜಿ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮಗು, ನಾನೊಂದು ಮಾತು ಹೇಳ್ತೀನಿ ನೋಡು, ನೀನು ಹಾಗೆ ಲೈನಲ್ಲಿರು. ಇದು ಬ್ರೇಕ್ ಸಮಯ ಬಂದಾಯ್ತು, ಸ್ವಲ್ಪ ನೀನು ಹಾಗೆ ಇರು. ನಾನು ಮಾತಾಡ್ತೇನೆ, ಧೈರ್ಯ ತನ್ಕೋ. ನೋಡು, ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದೆ, ಪ್ರತಿಯೊಂದಕ್ಕೂ ಒಂದು ಪರಿಸ್ಥಿತಿ. ನಮ್ಮನ್ನ ಆ ಕಷ್ಟ ಕಾಲವನ್ನು ದಾಟಿಕೊಂಡು ಹೊರಬಿದ್ರೆ ನಾವು ಬಹಳಷ್ಟು ಚೆನ್ನಾಗಿ ಬದುಕಬಹುದು. ಆದ್ರೆ ನೀನು ಮಾಡಿರೋ ಸಣ್ಣ ತಪ್ಪುಗಳು ನಿನ್ನ ಬೇಕಾಗಿ ನೀನು ನೋಡು, ಭಗವಂತ ಈ ಜೀವವನ್ನ ತೆಕ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲಮ್ಮ. ನಾವು ಅಂಥದಕ್ಕೆ ಶರಣ ಆಗ್ಬಾರ್ದು. ನಾವು ಧೈರ್ಯವಾಗಿ ಹೆದರಿಸಬೇಕು. ಇವತ್ತು ಸಮಾಜದಲ್ಲಿ ಎಂತೆಂಥದೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಮುಂದೆ ನಮ್ ಕಷ್ಟ ಅಲ್ಲ ತಾಯಿ. ನೀನ್ ಸ್ವಲ್ಪ ಧೈರ್ಯವಾಗಿರು, ನಾನು ನಿನ್ ಪುನಃ ಮಾತಾಡ್ತೇನೆ, ಹಾಗೆ ಇರಮ್ಮ. ವೀಕ್ಷಕರೇ, ಕಳೆದ ಭಾಗದಲ್ಲಿ ವೀಕ್ಷಕರೊಬ್ಬರು ಕರೆ ಮಾಡಿದ್ರು, ಅವರ ಸಮಸ್ಯೆನ ಹೇಳ್ಕೊಂಡಿದ್ರು. ಅದಕ್ಕೆ ಉತ್ತರವನ್ನ ಮತ್ತು ಪರಿಹಾರವನ್ನ ಈಗ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಹಲೋ.
ಮಾತಾಡಿ ಗುರುಜಿ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಲೋ ಗುರುಜಿ ಮಾಡ್ತೀರಾ ಅಂದಿಷ್ಟನ್ನ ನಾನು ಮಾಡ್ತಾ ಇದ್ರೆ ನನ್ನ ತವ್ರ ಮನೆಯವರು ಇವ್ರೇನೋ ಮನೇನ ನಮ್ಮ ಮೆಚ್ಚಿ ಮಾಡಿಸೋದಕ್ಕೋಸ್ಕರ ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಗುರುಜಿ. ಅದನ್ನ ಪೂಜೆ ಮಾಡಕ್ ಹೋಗ್ಬಿಡ್ತಿಲ್ಲ ಗುರುಜಿ ನನಗೆ. ಆದ್ರೆ ಒಂದ್ ಮಾತು ಹೇಳ್ತೀನಿ ಗುರುಜಿ, ಯಾವುದೇ ಕಾಲಕ್ಕೂ ಹೆಣ್ಣು ಮಕ್ಕಳು ಎಷ್ಟೇ ಇದಾದ್ರೂ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಮಾತ್ರ ಖಂಡಿತವಾಗ್ಲೂ ಬರಬಾರ್ದು ಗುರುಜಿ. ಈ ಮುಖಾಂತರ ನಾನು ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇನೆ. ಇವತ್ತು ಎಂತಹ ತೂಕವಾದ ಮಾತು ನೀನು ಆಡ್ತಾ ಇದೀಯ ಅಂದ್ರೆ ತಾಯಿ, ಇವತ್ತು ನಿನ್ನ ಅನುಭವದ ಮಾತನ್ನ ನೀನ್ ನಿಜಕ್ಕೂ ಹೇಳ್ಬೇಕಾದ್ರೆ ನಾನು ಇಷ್ಟು ದಿವಸ ಹೆಣ್ಮಕ್ಳಿಗೆ ಹೇಳನಲ್ಲ ಅದೆಲ್ಲ ಮಾತು. ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದ್ರು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ತವ್ರ ಮನೆಯಲ್ಲಿ ಹುಟ್ಟೋ ಹೆಣ್ಣು ಮಕ್ಕಳು ನೋಡಿ, ಹೆಣ್ಣು ಹುಟ್ಟಿದ ಸ್ಥಳ ಒಮ್ಮೆ ಗಂಡದ ಮನೆಗಂತ ಸೇರಿದಾಗ ಅಥವಾ ಮದುವೆ ಆದ ನಂತರ ಪುನಃ ತಾನು ತವ್ರಿಗೆ ಸೇರಿದ್ರೆ ಎಲ್ಲಾರ ಮನೆಗಳಲ್ಲೂ ಹೀಗಿರುತ್ತೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದಂತೂ ಸತ್ಯ, 100ಕ್ಕೆ 99 ಭಾಗ ಪ್ರತಿ ಹೆಣ್ಣು ಮಕ್ಕಳು ಈ ನೋವನ್ನು ಅನುಭವಿಸ್ತಾರೆ. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಇಲ್ಲ ಗುರುಜಿ, ನಮ್ಮನೇಲಿ ಇವತ್ತೇನಿಲ್ಲ ಅನ್ನೋ ಹಾಗೇನಿಲ್ಲ ಗುರುಜಿ, ಎಲ್ಲ ಇದೆ. ಆದ್ರೆ ನಾನೇ ಎಲ್ಲ ನನ್ನ ತಂದೆ ತಾಯಿನ ವಶಪಡಿಸ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ನನ್ನ ಬೆನ್ನಿಂದೆ ಬಿದ್ದವರೆಲ್ಲ ನಮಗೆ ಇವತ್ತು ನನ್ನನ್ನೇ ತೋರ್ತಿದ್ದಾರೆ ಗುರುಜಿ. ಒಂದ್ ಮಾತಂತೂ ಸತ್ಯ ಗುರುಜಿ, ನನ್ ಮನ್ಸಲ್ಲಿ ಇರೋದು ಇದು ಒಂದೇ, ಒಬ್ರಿಗೆ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೆಟ್ಟದ್ ಬಯಸ್ಬೇಡ ಅಂತ ಹಿರಿಯರು ಹೇಳಿದ ಮಾತನ್ನ ನಾನು ಅನುಸರಿಸ್ತಾ ಬಂದಿದ್ದೀನಿ ಗುರುಜಿ. ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೀನಿ ಹೊರತು, ಶತ್ರುಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಹೊರತು ನಾನು ಯಾರನ್ನು ಕೆಟ್ಟವ್ರು ಅಂತ ಹೇಳಕ್ ಹೋಗಲ್ಲ ಗುರುಜಿ. ಆದ್ರೆ ಒಂದು ಗುರುಜಿ, ನಾನ್ ಮುಂದೆ ಜೀವನದಲ್ಲಿ ಸುಖವಾಗಿರ್ತೀನ ಅಥವಾ ನೆಮ್ಮದಿ ಕಾಣ್ತೀನ ಅಥವಾ ಇದ್ರಲ್ಲೇ ಇನ್ನು ಬೆಳೆದುಕೊಂಡೇ ಹೋಗ್ತೀನ? ಇಲ್ಲಮ್ಮ, ನಾನು ಹೇಳೋದು 3 ಪಾಯಿಂಟ್ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊ. ನಾನು ಕೇಳೋ 3 ಪ್ರಶ್ನೆಗೆ ತೂಕವಾದಂತ ಉತ್ತರ ಕೊಡು. ನೀನು ಗಂಡನಿಂದ ಹೊರಗಡೆ ಬಂದು ಈಗ ತವ್ರು ಸೇರಿದ್ಯಾ? ಗಂಡ ಇದ್ದಾನ ಅಥವಾ ಡೈವರ್ಸ್ ಆಗಿದೆಯಮ್ಮ? ಡೈವರ್ಸ್ ಆಗಿಲ್ಲ ಗುರುಜಿ. ಅದು ಅವನು ಬಿಟ್ಟು ಹೋದ್ಮೇಲೆ 1 ವರ್ಷ ಆದ ನಂತರ ಮತ್ತೆ ಬಂದ್ಬಿಟ್ಟು ಕರ್ಕೊಂಡು ಹೋಗಕ್ ಬರ್ಲಿಲ್ಲ ಗುರುಜಿ. ಅವ್ರು ಇನ್ನೊಂದ್ ಮದ್ವೆ ಮಾಡ್ಕೊಳಕ್ ಬಂದಿದ್ದು. ನಂತರ ನಾನ್ ಮದ್ವೆ ಅಂದ್ರೆ ನಾನ್ ಡೈವರ್ಸ್ ಸೈನ್ ಹಾಕಲ್ಲ, ನೀನ್ ಇಲ್ಲೇ ಇರೋದಾದ್ರೆ ನನ್ ಜೊತೆಲಿ ಇರುವಂದೆ ಅಂದ್ರೆ ಆ ಊರಲ್ಲಿ ಹೋದ್ರೆ ನನ್ನನ್ನು ಸಾಯಿಸ್ಬಿಡ್ತಿದ್ರು ಗುರುಜಿ, ನನ್ನನ್ನು ಬದುಕಿಸ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲಿ ಇರುವಾಗ್ಲೇನೆ ನನಗೆ 2 ಸರಿ ಲಂಗದ್ಲಾಡಿ ಬಿಟ್ಬಿಟ್ಟು ಕುತ್ಕೆ ಬಿಗಿದ್ಬಿಟ್ಟಿದ್ದ ಗುರುಜಿ. ಗಂಡ ಬಿಟ್ಟು ಬಂದಿದ್ದು ನಾನಲ್ಲ ಗುರುಜಿ, ಅವನೇ ಬಿಟ್ಟು ಹೋಗಿದ್ದ. ಅವನು ನನ್ನನ್ನ ಆದ್ರತನ ಮಾಡಕ್ ಬಿಟ್ಟ ಗುರುಜಿ. ಅದಕ್ಕೋಸ್ಕರ ದೂರ ಅದೇ ನಾನು. ದುಡ್ಡಕ್ಕೂ 1,000 ರೂಪಾಯಿ ಕೊಟ್ಬಿಟ್ಟು ಬಾಗ್ಲು ತಟ್ಟಿಯ ಒಬ್ಬನ ಒಳಗಡೆ ತಳ್ಳಿ ನನ್ನನ್ನು ಬಾಗ್ಲು ಹಾಕಿ ಅಂತ ಹೇಳ್ಬಿಟ್ಟು ಅವನಿಗೆ ಬೇಕಾಗಿರೋ ದುಡ್ಡು ಮಾತ್ರ ಗುರುಜಿ. ನಾನಲ್ಲ, ಒಂದು ದುಡಿಯೋ ಯಂತ್ರ ಬೇಕಷ್ಟೇ ಅವನಿಗೆ. ಆ ಕೆಲ್ಸ ಮಾಡಕ್ ಬಂದಾಗ ನಾನು ಹೇಳ್ದೆ, ನೀನ್ ಏನಾರು ನನ್ನನ್ನು ಮುಟ್ಟಿದ್ರೆ ನನ್ ಇದು ಕತ್ತಿ ತಗೊಂಡ್ ನಿಂತ್ಕೊಂಡೆ ಗುರುಜಿ. ಕತ್ತಿ ತಗೊಂಡ್ ನಿಂತ್ಕೊಂಡ್ ನೀನ್ ನನ್ ಮುಟ್ಟಿದ್ರೆ ನನ್ ಕೊಚ್ಚೆ ಹಾಕಿ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂದಿದ್ದಕ್ಕೆ ಅವ್ನು ಹೆದರ್ಕೊಂಡ್ ಬಾಗು ತಕೊಂಡ್ ನೋಡೋದ ಗುರುಜಿ. ಆ ಕಾರಣಕ್ಕೋಸ್ಕರ ನಾನು ಟೈಲರಿಂಗ್ ಕಲ್ತಿದ್ದೀನಿ ಗುರುಜಿ. ಈ ರೀತಿ ಈ ಬಾಳ್ ಬದುಕೋದ್ರಿಂದ ನಾನು ದುಡ್ಕೊಂಡ್ ತಿಂತೀನಿ ಅಂತ ಅವನನ್ನ ದೂರ ಮಾಡ್ಕೊಂಡೆ ಗುರುಜಿ. ಅಮ್ಮ, ನೀನು ನಾನು ಕೈ ಮುಗಿಬೇಕು. ಯಾಕೆಂದ್ರೆ ನೀನು ಆಡ್ತಿರೋ ಒಂದೊಂದು ಮಾತು ಬಹಳ ಎದೆ ಚುಚ್ಚುವಂತಹದ್ದು. ಇರ್ಲಿ ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಈಗ ಇದನ್ನೇ ಜೀವನ ಮಾಡಿಕೊಂಡು ನೀನು ಇನ್ನು ಪೂರ್ತಿ ಅಪ್ಪ ಅಮ್ಮನ ನೋಡಿ ಅವ್ರ ನೆರಳು ಈ ತರ ಇದೆ, ನಿನ್ನ ಬದುಕು ಈ ತರ ಆಗ್ತಾ ಇದೆ. ಇದನ್ನ ಹೀಗೆ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಒಂದು ಕೈ ತೊಳ್ಕೊಂಡು ಒಂದು ಹೊಸ ಬದುಕನ್ನ ಯಾಕೆ ಕಾಣಬಾರ್ದಮ್ಮ? ಕೈ ತೊಳ್ಕೊಂಡ್ಬಿಡು, ಬೇಡ. ನಾನೊಂದು ಮಾತು ಹೇಳ್ತೀನಿ, ನಿನಗಿನ್ನೂ ಮಕ್ಕಳು ಚಿಕ್ಕದಿದೆ, ಅದನ್ನ ಅರ್ಥ ಮಾಡ್ಕೋ. ಮಕ್ಕಳು ಚಿಕ್ಕದಿರೋದ್ರಿಂದ ನೀನು ಕೈ ತೊಳ್ಕೊ. ಬೇಡ ಅಂತ ನೀನು ಹೋಲಿ ಕೈ ಬಿಟ್ಟು ಅಲ್ಲಿ ಅವ್ರ ಕಡೆ ಸಂಪೂರ್ಣವಾಗಿ ಅವ್ರು ನಮಗೆ ಬೇಡ ಅನ್ಕೊಂಡಾಗ ಒಂದು ಹೊಸ ಬದುಕಿಗೆ ನಿಮ್ಮ ತಂದೆ ತಾಯಿನೇ ನಿಮ್ಗೆ ಒಂದು ಹೊಸ ಬದುಕನ್ನು ತೋರಿಸ್ಬೋದಲ್ವಮ್ಮ? ಇದಕ್ಕೆ ನೀನು ದಾರಿ ಮಾಡ್ಕೊಳ್ಬೇಕು. ಆದ್ರೂ ಇವತ್ತು ಸಮಯದ ಅಭಾವ ತುಂಬಾ ಇದೆ, ನಿನ್ನ ಕಷ್ಟನೂ ಬಹಳ ಇದೆ. ನಿನ್ನ ಕಷ್ಟಕ್ಕೆ ಸರಿಯಾದ ಉತ್ತರ ಕೊಡಬೇಕಾದ್ರೆ ಒಂದು ಈ ನಿಮ್ಮ ಅಣ್ಣ ಹೇಳುವ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿಸ್ಕೊ. ಯಾವುದೇ ಕಾರಣಕ್ಕೂ ದುಡುಕಿ ತೀರ್ಮಾನ ತಂದುಕೊಂಡು ಇನ್ನೊಂದ್ಸತಿ ಪಾಯ್ಸನ್ ತಗೊಂಡೆ, ಹಗ್ಗ ಹಾಕೊಂಡೆ ಅಥವಾ ನನ್ನ ಕೆರೆ ಬಾವಿ ನೋಡ್ಕೊಂಡೆ ಅನ್ನೋ ಹುಚ್ಚು ತೀರುವ ನಿರ್ಧಾರಕ್ಕೆ ಯಾವತ್ತೂ ಹೋಗ್ಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮುಂದಿನ ಬದುಕು ತುಂಬಾ ಚೆನ್ನಾಗಿದೆ. ನೀನು ಇಡೀ ನಿಮ್ಮ ಕುಟುಂಬದಲ್ಲೇ ಯಾರೂ ಬದುಕದಂತ ಸ್ಟೇಜಲ್ಲಿ ನೀನು ಚೆನ್ನಾಗಿ ಬದುಕ್ತೀಯ. ಆ ಬದುಕುವ ಶಕ್ತಿ ಭಗವಂತ ನೀನು ಕೊಡ್ತಾನೆ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗಳು ದಾಟ್ಕೊಂಡು ಆಚೆ ಬರ್ತೀಯ. ಆದ್ರೆ ಸರಿಯಾದಂತ ಜ್ಞಾನವಂತಲಾಗಿ ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದ್ ಹೆಜ್ಜೆ ಮುಂದಕ್ಕೆ ಬಾ. ಏನ್ ತೀರ್ಮಾನ ತಗೊಂಡ್ರು ಬಹಳ ಬೇಗ ತಗೋ. ಒಳ್ಳೆ ತೀರ್ಮಾನ ತಗೋ, ಬೇಗ ತಗೊಂಡು ತಂದೆ ತಾಯಿ ಆಶೀರ್ವಾದದೊಂದಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ದಾರಿ ಮಾಡು. ತಂದೆ ತಾಯಿ ಬೇಕು, ಒಡ ಹುಟ್ಟಿದವರು ಬೇಕು. ಯಾರೂ ನಿಂಗೆ ನಿಷ್ಠುರಗಳಂತ ದುಶ್ಮನ್ಗಳು ನಿಷ್ಠುರು ಅಂತ ಮಾಡೋತಾರಲ್ಲ. ಆದ್ರೆ ನಿನ್ನ ಬದುಕು ಸರಿಯಾದ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾದ ನಿನ್ನ ಧರ್ಮ ಇದೆ ತಾಯಿ.
ಧೈರ್ಯವಾಗಿರಮ್ಮ, ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿ, ಈಗ ಧನುರಾಶಿಯಿಂದ ರಾಶಿಫಲ ಮುಂದುವರಿಸ್ಬಿಡೋಣ, ಸಮಯ ಮುಂದುವರ್ಸೋಣಮ್ಮ. ಈ ಮಾತುಗಳು ಕೇಳಿದಾಗ ನಿಜಕ್ಕೂ ಮನಸ್ಸು ಬಹಳಷ್ಟು ನೊಂದೋಗ್ಬಿಡತ್ತೆ. ಇವತ್ತು ನಾನೇ ಅಂತಲ್ಲ, ಈ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ಎಷ್ಟೋ ಜನ ತಂದೆ ತಾಯಂದ್ರು ಮಕ್ಕಳನ್ನ ಹೆತ್ತು ಒಂದು ಗಂಡನ ಮನೆಗೆ ಅಂತ ಕೊಟ್ಟು ಆ ಮನೆಯಲ್ಲಿ ಇಂಥದ್ದು ನೀಚ ಕೃತ್ಯ ಇಳಿಸುವಂತ ಇವತ್ತು ಈಕೆ ಹೇಳೋದು ಇದು ಸುಳ್ಳಲ್ಲ, ಇದು ಸತ್ಯ. ಇದು ಕಳೆದ 1-2-3 ದಿನಗಳ ಹಿಂದೆ ನಾನು ಮನೆಯಲ್ಲಿ ಕೂತ್ಕೊಂಡು ನನ್ನ ಆಶ್ರಮಕ್ಕೆ ಒಬ್ಬ ಭಕ್ತರು ಬಂದು ಹೇಳ್ಕೊಂಡಂತ ಕಷ್ಟನೂ ಹೀಗೆ ಇತ್ತು. ಅವ್ರ ಮನೆಯಲ್ಲೂ ಸೇಮ್ ಇದೇ ನಡೆದಿದೆ. ಈಕೆ ತಪ್ಪಿಸ್ಕೊಂಡ್ಬಂದಿದ್ದಾಳೆ, ಅವ್ರು ತಪ್ಪಿಸ್ಕೊಂಬಂದಿಲ್ಲ. ಆ ಒಂದು ಪ್ರಕೋಪದಲ್ಲಿ ಸಿಕ್ಕಾಕೊಂಡು ಇವತ್ತು ನಿತ್ಯ ಜೀವನ ಆಗೋಗ್ತಾ ಇದೆ. ಅದು ಇಂತಹ ಪರಿಸ್ಥಿತಿ ಸಾಕಷ್ಟು ಜನ ಮನೆಗಳಲ್ಲಿದೆ. ಇಂತಹ ಕೃತ್ಯಗಳಿಗೆ ದಯವಿಟ್ಟು ಹೆಣ್ಮಕ್ಕಳನ್ನ ತಳ್ಳಬೇಡಿ. ಇದು ಒಳ್ಳೇದಲ್ಲ, ಇದು ಸಭ್ಯತೆ ಅಲ್ಲ, ಇದು ನಮ್ಮ ಭಾರತ ದೇಶಕ್ಕೆ ಸಂಸ್ಕೃತಿ ಅಲ್ಲ. ಇದು ಅದಕ್ಕಿಂತ ಹೆಚ್ಚಿನಾಗಿ ಮುಂದಿನ 7 ಜನ್ಮಕ್ಕೂ ಸಹಿತ ತೀರಿಸಲಿಕ್ಕೆ ಆಗದಂತ ದೊಡ್ಡ ಪಾಪಕರು ಇದರಲ್ಲಿ ಬೀಳ್ಬೇಕಾಗತ್ತೆ. ಒಳ್ಳೇದಾಗ್ಲಿ. ಇನ್ನ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ತಾವು ಮಾಡುವಂತಹ ಯಾವುದೇ ಒಂದು ಕಾಯಕದಲ್ಲಾದರೂ ಅರ್ಥೈಸಿಕೊಂಡು ನಡೆಯುವಂತಹ ಯೋಗ ಫಲ ನಿಮ್ಮದಾಗತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ ಆದ್ರಿಂದ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ನಿಂತು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಭಗವಂತನ ಸಂಕಲ್ಪ ಮಾಡಿ ಉತ್ತರಾಭಿಮುಖವಾಗಿ ನಿಂತು ಉತ್ತರದಿಂದಲೇ ಪ್ರಯಾಣವನ್ನು ಬೆಳೆಸಿ. ಅಂದರೆ ಹಾಕುವ ಹೆಜ್ಜೆ ಉತ್ತರಾಭಿಮುಖವಾಗಿ ನಿಂತು 4 ಹೆಜ್ಜೆಯನ್ನು ಹಾಕಿ ತದನಂತರ ನಿಮ್ಮ ಮುಂದೆ ಪ್ರಯಾಣ ಬೆಳೆಸಿದ್ರು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಶ್ವಾನಗಳೆಲ್ಲಾದರೂ ಕಂಡು ಬಂದ್ರೆ ಆ ಶ್ವಾನಕ್ಕೆ ನಿಮ್ಮ ಕರಹಸ್ತದಿಂದ ಏನಾರು ಒಂಚೂರು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ ಮಕರ ರಾಶಿಯವರು. ಇನ್ನ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವವನ್ನು ದೂರ ಮಾಡ್ಕೊಳ್ಳಿ. ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಬರೋದು ಬರ್ತಾನೆ ಇರುತ್ತೆ, ಹೋಗೋದು ಹೋಗ್ತಾನೆ ಇರುತ್ತೆ. ಜೋರಾಗಿ ಬೀಸುವಂತಹ ಬಿರುಗಾಳಿ ತರ. ಆದ್ರೆ ಬಿರುಗಾಳಿ ಪರ್ಮನೆಂಟ್ ಅಲ್ಲ, ಯಾವಾಗ್ಲೂ ಇರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಕುಂಭರಾಶಿಯವರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನದಿಂದ ನಡೆದರೆ ಅದರ ಫಲಾಫಲಗಳನ್ನ ಸಾಕಷ್ಟು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ಕುಂಭರಾಶಿಯವರಿಗಿದೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಮಾಧಾನ ಎಂಬತಕ್ಕಂಥದ್ದು ದೂರ ಆಗಿ ಸಮಾಧಾನಕರವಾದಂತಹ ಬದುಕನ್ನು ಕಾಣ್ತೀರಿ. ಆದರೆ ಏನೇ ಕಷ್ಟ ಬಂದರೂ ಕಷ್ಟ ಬಂದಾಗ ಭಗವಂತನ ಪ್ರಾರ್ಥನೆ ಮಾಡಬೇಕೇ ವಿನಃ ಅನ್ಯ ಮಾರ್ಗವನ್ನು ತುಳಿತಕ್ಕಂಥದ್ದು ಸಮಂಜಸವಲ್ಲ. ಕಷ್ಟ ಎಂಬತಕ್ಕಂಥದ್ದು ಪರ್ಮನೆಂಟ್ ಅಲ್ಲ. ಸೂರ್ಯ ಚಂದ್ರರಿರುವವರೆಗೂ ಮನುಷ್ಯನಿಗೆ ಬರ್ತಕ್ಕಂತಹ ಕಷ್ಟ ಸುಖಗಳಿದ್ದಿದ್ದೇ. ಆದರೆ ಬುದ್ಧಿ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಜೀವನಕ್ಕೆ ಅರ್ಧ ಬಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅದಕ್ಕಾಗಿ ಅನುಭವದವರನ್ನ ಅಥವಾ ಹಿರಿಯರು ಹೇಳುವ ಮಾತನ್ನ ಅಥವಾ ಭಗವಂತ ನಮಗೆ ಕೊಡುವಂತಹ ಆ ಕಷ್ಟವನ್ನು ಆ ಕಾಲಕ್ಕೆ ಅದನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ತಾಳ್ಮೆ ಎಂಬತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇದೆ. ಹಾಗೆ ನಿಮ್ಮ ರಾಶಿ ಫಲದಲ್ಲಿ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶ್ರೀನಿವಾಸ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ತಂದೆಯಾದಂತ ಆನಂದ್ ಗುರುಜಿಯವರು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರ ಪಾದಾರವಿಂದಗಳಿಗೆ ನಮನವನ್ನ ಮಾಡ್ತಾ ಇವತ್ತಿನ ದಿನ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಅದಕ್ಕಿಂತ ಮುನ್ನ ಇವತ್ತು ಬಹಳ ಸುದಿನ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ಬಹಳ ವಿಶೇಷವಾಗಿರ್ತಕ್ಕಂಥ ಮನೋಗತ ಪ್ರಶ್ನಾತಂತ್ರ. 1 ತಿಂಗಳು ಈ ಒಂದು ಪಯಣ ಬಹಳ ಸುದೀರ್ಘವಾಗಿ ಬಹಳ ಅದ್ಭುತವಾಗಿ ನೆರವೇರಿದೆ. ಪ್ರತಿ ದಿವಸ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ, ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ಆ ಒಂದು ದುಃಖ ದುಮಾನಗಳು ಪ್ರತಿಯೊಂದನ್ನು ಕೂಡ ನಾನು ಅರ್ತು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸುಖ ಶಾಂತಿ ನೆಮ್ಮದಿ ನಿಮ್ಮ ಮನಸ್ಸು ನಾಟುವಂತೆ ನಾನು ಕೊಡ್ತಿರ್ತಕ್ಕಂಥ ಪರಿಹಾರ, ಆ ಪರಿಹಾರದಿಂದ ನೀವು ಗುಣಮುಖರಾಗ್ತಿರ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ನಿಮ್ಮೆಲ್ಲರೂ ಪ್ರತಿಯೊಬ್ಬ ತಂದೆ ತಾಯಂದ್ರು, ನಮ್ಮೆಲ್ಲ ತಾಯಿ ಅಂತ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೇಕ್ಷಕ ಬಂಧುಗಳು, ಅಣ್ಣ ತಮ್ಮಂದರು, ತಂದೆಯರು ಪ್ರತಿಯೊಂದು ಕೂಡ ನನಗೆ ಪ್ರತಿಯೊಬ್ರು ಕೂಡ ಆಶೀರ್ವಾದವನ್ನ ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ನಿನ್ನೆ ಒಂದು ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದೆ. ಆಗ ಅಲ್ಲಿನ ತಾಯಂದ್ರು ನನ್ನನ್ನ ಬರಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಕ್ಷಣಗಳು ಬಹಳ ಮನಸ್ಸಿಗೆ ನಾಟ್ತಕ್ಕಂಥದ್ದು. ಬಹಳ ಅದ್ಭುತವಾಗಿ ನನ್ನ ಮಗನೇ ಬಂದ, ನನ್ನ ಕಷ್ಟಗಳನ್ನ ತೀರ್ಸೋಕೆ ಅಂತಾನೆ ನನ್ನ ಮಗನೇ ಬಂದ ಅಂತ ಒಂದು ಒಳ್ಳೆ ನುಡಿಮುತ್ತುಗಳನ್ನ ಆಡಿ ನನ್ನನ್ನು ಸ್ವಾಗತ ಮಾಡಿಕೊಂಡ್ರು. ಅದನ್ನೆಲ್ಲ ನೋಡಿದಾಗ ನನ್ನ ತಂದೆಯವರು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಜವಾಬ್ದಾರಿ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಬಹಳ ಸಂತೋಷಕರವನ್ನ ತಂದುಕೊಟ್ಟಿರ್ತಕ್ಕಂಥ ದಿನ. ಅದರಲ್ಲೂ ಬಹಳ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ತಾಯಂದ್ರು ಕರೆ ಮಾಡಿ ನೀವು ಹೇಳ್ತಿರ್ತಕ್ಕಂಥ ಪರಿಹಾರ, ನೀವು ಕೊಡ್ತಿರ್ತಕ್ಕಂಥ ಆ ಒಂದು ತಂತ್ರಸಾರದ ಪರಿಹಾರ ಪ್ರತಿಯೊಂದನ್ನ ಕೂಡ ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೇವೆ, ಬಹಳ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದೇವೆ. ಈ ಒಂದು ಮಾತನ್ನ ಕೇಳಿದ ತಕ್ಷಣ ನನಗೆ ಮನಸ್ಸಿಗೆ ಆಗಿರ್ತಕ್ಕಂಥ ಖುಷಿ, ಅದರಲ್ಲೂ ಬಹಳ ಮುಖ್ಯವಾಗಿ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತಂದೆಯವರು ಬಹಳ ಸಂತೋಷ ಪಟ್ರು. ನನ್ನ ಹತ್ರ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಸಂತೋಷದ ಕ್ಷಣಗಳು ಇವತ್ತಿನ ದಿವಸ ನೀವು ತಾಯಂದ್ರು ಕೊಟ್ಟಿದ್ದೀರಾ. ಈ ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಪ್ರತಿಯೊಬ್ಬರು ಕೂಡ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ ಯಾವ ಯಾವ ರಾಶಿಗಳವರಿಗೆ ಒಳಿತು, ಯಾವ ಯಾವ ರಾಶಿಗಳವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಷ್ಟು ಸಮಂಜಸ್ಕರವಾಗಿಲ್ಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಓಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕೂಡ ಶ್ರೀಮ್ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಓಂ ಶ್ರೀಂ, ಶ್ರೀಂ ಓಂ ಶ್ರೀಂ, ಶ್ರೀಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬಹಳ ಗಮನವಿಟ್ಟು ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ನಮಃ ಶಿವಾಯ. 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 ಮೊದಲನೇದಾಗಿ ಬಹಳ ಅದ್ಭುತಕರವಾಗಿ ಇವತ್ತಿನ ದಿವಸ ಶುಭ ರಾಶಿಗಳವ್ರಿಗೆ ಬಂದಿರತಕ್ಕಂಥದ್ದು. ಇವತ್ತಿನ ದಿನ ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಪ್ರತಿಯೊಂದು ಕಾರ್ಯಸಿದ್ಧಿ ಆಗಿರ್ತಕ್ಕಂಥ ರಾಶಿಗಳು ಯಾವುದು, ಮೊದಲು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾವ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೇಷ, ವೃಷಭ, ಮಿಥುನ, ಸಿಂಹ, ತುಲ, ಧನುರ್, ಕುಂಭ, ಮೀನ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೇಷ, ವೃಷಭ, ಮಿಥುನ, ಸಿಂಹ, ತುಲ, ಧನುರ್, ಕುಂಭ, ಮೀನ. ಟೋಟಲ್ ಆಗಿ 1, 2, 3, 4, 5, 6, 7, 8 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರವರು ಕೂಡ ಇವತ್ತಿನ ದಿವಸ ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಬಹಳ ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಪ್ರತಿಯೊಂದು ವಲಯದಲ್ಲೂ ಕೂಡ ನೀವು ಹಾಕುವ ಹೆಜ್ಜೆ ಪ್ರತಿಯೊಂದು ಕೂಡ ಬಹಳ ಸುಖಮಯದಲ್ಲಿ ಸಂತೋಷದಲ್ಲಿ ಶ್ರೀನಿವಾಸ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ಇವತ್ತು ನಿಮ್ಗಿದೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆ, ನಾನು ಇವತ್ತಿನ ದಿವಸ ಈ ಕೆಲಸವನ್ನ ಮಾಡ್ತಾ ಇದ್ದೇನೆ, ನಿನ್ನ ಸಂಪೂರ್ಣ ಅನುಗ್ರಹ ನನಗೆ ಬೇಕು ಅಂತ ಶ್ರೀನಿವಾಸನ ಪ್ರಾರ್ಥನೆಯನ್ನ ಮಾಡಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ಕೊಡ್ತಾನೆ ಭಗವಂತ. ಇವತ್ತು ಪ್ರತಿಯೊಂದು ಕೆಲಸವನ್ನ ಕೂಡ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿವಸ ಯಾವ್ದಾದ್ರು ಇದೆ ಅಂದ್ರೆ ಇವತ್ತಿನ ದಿವಸ ಈ 8 ರಾಶಿಗಳವರಿಗೆ ಇವತ್ತಿನ ದಿವಸ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥ ದಿನ. ಇನ್ನ ಉಳಿದ 4 ರಾಶಿಗಳಲ್ಲಿ ಕರ್ಕಾಟಕ ಮತ್ತೆ ಕನ್ಯಾ, ಕರ್ಕಾಟಕ ಮತ್ತೆ ಕನ್ಯಾ ಈ 2 ರಾಶಿಗಳಲ್ಲಿ ಇರ್ತಕ್ಕಂಥವ್ರಿಗೆ
ಅಷ್ಟು ಸಮಂಜಸ್ಕರವಾಗಿಲ್ಲ. ಆದ್ರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಇವತ್ತಿನ ದಿವಸ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕು, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಅನುಗ್ರಹ ಸಂಪೂರ್ಣ ಇವಾಗ ಇರಬೇಕು ಅಂದ್ರೆ ಕಾಯ್ತಾ ಇರಿ. ಮುಂದಿನ ಭಾಗದಲ್ಲಿ ಒಂದೊಳ್ಳೆ ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆಯಿಂದ ಕಿರಣ್ ಅವರು ಮತ್ತು ಅವರ ತಂಡ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರಣ ಬಂದ ಅಂದ್ರೆ ಏನೊಂದು ವಿಭಿನ್ನವಾಗಿ ತಂದ ಅಂತ. ಅವನು ಮಾಡಿಸಿರೋ ಈ ಹಾರ ನೋಡಿದ್ರೆ ಆನಂದ ಅನ್ಸುತ್ತೆ. ತಾವರೆ ಹಾರ ನಿಜ, ಅದರಲ್ಲಿ ತಾಯಿ ರಾಜರಾಜೇಶ್ವರಿಯನ್ನ ಕೂಡಿಸಿದ್ದು ಇನ್ನೂ ಸಂತೋಷ. ಅದರಲ್ಲೂ 2 ಹೃದಯಗಳು ಇವೆಲ್ಲವೂ ಒಂಥರ ವಿಶೇಷವೇ ಇರಲಿ. ಈಗ ಅಭಿಮಾನಿಗಳು ತುಂಬಾ ಜನ ಕಾತುರದಿಂದ ಕಾಯ್ತಿದ್ದಾರೆ. ನೀವು ಹಾರವನ್ನ ಸ್ವಲ್ಪ ಮೇಲೆ ಎತ್ತಿ ನೋಡೋಣ, ಅದನ್ನ ನೋಡೋದೇ ಆನಂದ. ಅವನು ಶ್ರಮಪಟ್ಟು ಮಾಡಿಸ್ತಾನಲ್ಲ, ಒಂದ್ಸತಿ ತರ್ತಾನೆ ದ್ರಾಕ್ಷಿ ಹಾರ, ಇನ್ನೊಂದ್ಸತಿ ಆಪಲ್ ಹಾರ, ಸರಿ ಈರುಳ್ಳಿ ಬೆಳ್ಳುಳ್ಳಿ ಹಾರ ತಂದಿಲ್ಲ. ಚೆನ್ನಾಗಿದೆ, ಇರಲಿ. ಒಂದ್ ನಿಮಿಷ ಈ ತರ ಸ್ವಲ್ಪ, ಯಾಕೆಂದ್ರೆ ರಾಶಿಗಳು ಕಾಯ್ತಿದ್ದಾರೆ ಅಭಿಮಾನಿಗಳು. ನೀವು ಮುಂದುವರಿಸ್ಬಿಡು. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾರ್ಯಾರು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಕರ್ಕಾಟಕ ಮತ್ತೆ ಕನ್ಯಾ, ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರು ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಬೇಕು ಅಂದ್ರೆ ಶ್ರೀನಿವಾಸನನ್ನ ಬಹಳ ಗಮನವಿಟ್ಟು ಪ್ರಾರ್ಥನೆ ಮಾಡಬೇಕು. ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಬೇಕು. ತಾವು ಶ್ರೀನಿವಾಸನನ್ನ ನಾಪಿಸ್ಕೊಂಡು 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆ ಗೋಧಿ, 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆ ಗೋಧಿಯನ್ನ ತಾವು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ವ್ಯಾಪಾರ ಜಾಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ದೃಷ್ಟಿಯನ್ನ ತೆಗೆದು ಹಸಿರು ಗಿಡದ ಮೇಲೆ ಹಾಕ್ಬಿಡ್ಬೇಕು. ಈ ಒಂದು ತಂತ್ರಸಾರವನ್ನ ನೀವು ಮಾಡಿದಾಗ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಧ್ಯಾಹ್ನ 12 ಗಂಟೆ ಮೇಲೆ ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಬಹಳ ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ಉಳಿದ 2 ರಾಶಿಗಳು ಅಸಮಂಜಸ ಇಲ್ಲದೆ ಇರತಕ್ಕಂಥ ರಾಶಿಗಳವರು ಯಾರ್ಯಾರು? ವೃಶ್ಚಿಕ ಮತ್ತು ಮಕರ. ವೃಶ್ಚಿಕ ಮತ್ತು ಮಕರ ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸಮಂಜಸ್ಕರವಾದಂಥ ದಿನ ಅಲ್ಲ. ಆದ್ರೂ ಕೂಡ ಭಗವಂತನನ್ನ ನಂಬಬೇಕು. ಭಗವಂತ ಕೈ ಯಾವತ್ತೂ ಕೈ ಬಿಡೋದಿಲ್ಲ. ಎಲ್ಲರ ಕೈಯನ್ನು ಹಿಡಿತಕ್ಕಂಥ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಅನ್ಕೊಂಡಿರ್ತಕ್ಕಂಥ ಕೆಲಸ ಇವತ್ತೂ ಕೂಡ ಕಾರ್ಯಸಿದ್ಧಿ ಆಗ್ಲೇಬೇಕು. ಭಗವಂತ, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿನ್ನ ಒಂದು ಆಶೀರ್ವಾದ ನನಗೆ ಬೇಕು ಅಂದ್ರೆ ತಾಯಿ ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತದೇನಿಲ್ಲ, ನಿಮ್ಮ ಮನೆಯ ದೇವರ ಮನೆಯಲ್ಲಿ ತಾಯಿಗೆ ಕುಂಕುಮಾರ್ಚನೆಯನ್ನ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಸುಧಾರಿಸ್ಕೊಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಕಾರ್ಯಕ್ರಮದ 1 ತಿಂಗಳು ಪೂರೈಸಿರತಕ್ಕಂತಹ ಒಂದು ಸಂತೋಷದ ನಡಿಗೆಗೆ ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲಾದರೂ ಇಲ್ಲಿವರೆಗೂ ನಿರಂತರವಾಗಿ ಕಿರಣ ಮತ್ತು ಈತನ ತಂಡ ನನ್ನೊಂದಿಗೆ ಬರುವಂತಹದ್ದು, ನನ್ನ ಈ ಕಾರ್ಯಕ್ರಮಗಳನ್ನ ಬೆಂಬಲಿಸ್ತಾ ಮತ್ತು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಪಯಣದಲ್ಲಿ ಮಹರ್ಷಿ ಈ ಧರ್ಮ ಯಾತ್ರೆಗೆ ಪಣತೊಟ್ಟು ನಿಂತಿದ್ದವರಿದ್ದಾರೆ. ಹಾಗೆ ಇವತ್ತು ನನ್ನ ಸುಪುತ್ರನ ಈ 1 ತಿಂಗಳ ಕಾರ್ಯಕ್ರಮ ವಿಶೇಷ ಆದ್ದರಿಂದ ಪ್ರತಿಯೊಬ್ಬರ ಮನ ಮುಟ್ಟಿರುವುದರಿಂದ ಇವತ್ತು ದಿವಸ ಒಂದು ಶುಭ ಕೋರ್ಲಿಕ್ಕಾಗಿ ಅವರು ಬಂದಿದ್ದಾರೆ. ಒಂದು ಸಂತೋಷ ಇರಲಿ. ಅದಕ್ಕೂ ಮುನ್ನ ತಾಯಿ ಆಶೀರ್ವಾದದೊಂದಿಗೆ ನಡೆದಂತ ಈ ಕಾರ್ಯಕ್ರಮ ಅಲ್ವಾ, ತಾಯಿಗೆ ಮೊದಲನೇ ಆದ್ಯತೆ. ಸರ್ವಮಂಗಳಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಭಗವತಿ ತಾಯಿ ರಾಜರಾಜೇಶ್ವರಿ ಕಾಪಾಡಮ್ಮ. ತಗೊಳ್ಳಿ, ಮಾತಾಡಿದ್ರೆ ಎಲ್ಲೋಯ್ತು ಮೈಕಿದು? ಮೈಕು ಎಡಬಲ ಹುಡುಕಬೇಕು ನಾನು. ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಗುರೂಜಿಯವರು ಅನೇಕ ವರ್ಷಗಳಿಂದ ನೊಂದ ಜೀವಿಗಳಿಗೆ ಸಾಂತ್ವನ ಹೇಳ್ತಾ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವರು ಬಾಳು ಬದುಕೋದಕ್ಕೋಸ್ಕರ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಅನೇಕರು ಲಕ್ಷಾಂತರ ಜನ ನಮ್ಮ CTV ವೀಕ್ಷಕರು ಇದರಿಂದ ಉಪಯೋಗನ ಪಡ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವರ ಸುಪುತ್ರರಾದ ಶ್ರೀನಿವಾಸರವರು ಸಹ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ 1 ತಿಂಗಳಾಗಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಕೋರ್ತಾ ಒಳ್ಳೇದಾಗ್ಲಿ. ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಇದನ್ನ ಕಾಯಕವನ್ನ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. ಕಿರಣ, ಮಾತಾಡ್ತೀರಪ್ಪ? ಇವನು MLA ಆದ್ರೂ ಮಾತಾಡ್ತಾನೋ ಇಲ್ವೋ? MLA ಆದ್ರೆ ಮಾತಾಡ್ತಾನಂತೆ. ಒಳ್ಳೇದಾಗಲಿ. ಸ್ವಲ್ಪ ಮುಂದೆ ಬಾ. ಹಾಕಿ ಆಯ್ತು, ಹಾಕಿವೆ ಅಂತ ಇಬ್ಬರಿಗೂ.
ಸುಂದರವಾದಂತಹ ಕ್ಷಣ. ಭಗವಂತನ ಕೃಪೆ ಜೊತೆಗೆ ರಾಜ್ಯದ ಜನತೆ ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಇಟ್ಟಂತಹ ಒಂದು ವಿಶ್ವಾಸ, ಪ್ರತಿನಿತ್ಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲುವಂತಹ ಈ ಕಾರ್ಯಕ್ರಮ ನನ್ನೊಂದಿಗೆ ನನ್ನ ಸುಪುತ್ರ ನಾನು ಹಾಕುವ ಹೆಜ್ಜೆಯಲ್ಲೇ ಆತನ ಹೆಜ್ಜೆ ನಡೀತಿರ್ತಕ್ಕಂಥದ್ದು ಇನ್ನೊಂದು ಸಂತೋಷ. ಇದು ಎಲ್ಲರ ಮನಸ್ಸನ್ನು, ಎಲ್ಲರ ಹೃದಯವನ್ನು ಗೆಲ್ಲುವಂಥದ್ದಾಗಲಿ, ನೊಂದ ಮನಸ್ಸುಗಳಿಗೆ ಒಂದು ಸಾಂತ್ವನವನ್ನು ಪ್ರತಿ ಕ್ಷಣ ಪ್ರತಿ ಕಾಲದಲ್ಲೂ ಸಿಗುವಂಥದ್ದಾಗಲಿ, ಈ ಧರ್ಮದ ರಥಯಾತ್ರೆ ನಿರಂತರವಾಗಿ ನಡೀಲಿ ಎಂಬತಕ್ಕಂಥದ್ದೊಂದೇ ಈ ಕ್ಷಣದ ನನ್ನ ಮಾತು. ಆದರೂ ಬಹಳ ಅರ್ಥೈಸಿಕೊಂಡು ಪ್ರತಿಯೊಬ್ಬರ ಮನೆಗಳಲ್ಲೂ, ಯಾಕೆಂದರೆ ಇಲ್ಲಿವರೆಗೂ ಬಂದಂಥ ಫೋನ್ ಕರೆಗಳು ಹಾಗೇ ಇದೆ, ತಿಳಿಸ್ತಾ ಇರ್ತಕ್ಕಂಥವ್ರು ಹಾಗೇ ಇದ್ದಾರೆ. ಎಲ್ಲೇ ಯಾತ್ರೆ ಹೊರಟರು ಸಹಿತ ಮನೋಗತ ಪ್ರಶ್ನೆ ಬಗ್ಗೆ ಮಾತಾಡುವಂಥ ಮಾತು, ಪ್ರತಿ ಮಾತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ತಾಯಿ ಲಲಿತಾ ರಾಜರಾಜೇಶ್ವರಿಯ ಆ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದ ರಾಜ್ಯ ದೇಶದ ಸಮಸ್ತರ ಮೇಲೂ ಇರಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ಆತ್ಮೀಯತೆ, ಈ ಪ್ರೀತಿ ವಿಶ್ವಾಸ, ಈ ರಾಜ್ಯದ ಜನತೆಯ ಸೇವೆ ಸದಾ ನಮಗೆ ಸಿಗಲಿ. ಆ ಸೇವೆ ಮಾಡೋ ಭಾಗ್ಯ ನನ್ನ ಮತ್ತು ನನ್ನ ಸುಪುತ್ರನಿಗೆ ನಿರಂತರವಾಗಿ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀನಿವಾಸನ ಅನುಗ್ರಹ ನನ್ನ ಜನ್ಮದಾತರನ್ನು ಸಹಿತ ನಾನು ಈ ಕ್ಷಣ ನೆನೆಸಬೇಕು. ಅದೇ ಧರ್ಮ. ಯಾಕೆಂದರೆ ತಂದೆ ತಾಯಿ ಆಶೀರ್ವಾದ ನನಗೆ ಸಿಕ್ಕಂಥದ್ದು, ನನ್ನಿಂದ ಅವ್ರ ಮೊಮ್ಮಗರಿಗೆ ಇವತ್ತಿನ ಸಿಕ್ಕಂಥ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಶ್ರೀನಿವಾಸ್ ಶರ್ಮಾ ಅವರಿಗೂ ಇವತ್ತು ರಾಶಿ ಫಲಗಳನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ, ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಒಂದು ತಿಂಗಳು ಪೂರೈಕೆ ಮಾಡಬೇಕಾಗಿ ನಿಮ್ಮ ಮಹರ್ಷಿವಾಣಿ ತಂಡದ ಪರವಾಗಿ ಕೂಡ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದ ಯಶಸ್ಸಿಗೆ ಮಹರ್ಷಿವಾಣಿ ತಂಡ, ಹಾಗೆ ನನ್ನ ಜಿ ಕನ್ನಡದ ಮುಖ್ಯಸ್ಥರು ರಾಘವೇಂದ್ರ ಹುಣಸೂರಾಗ್ಲಿ, ಅಂಟೋಡಿದಾಸ್ ಆಗಲಿ, ಹಾಗೂ ನಮ್ಮ ಮಂಜುನಾಥ್ ಎಲ್ಲ ನಮ್ಮ ಕ್ಯಾಮ್ರಾಮನ್, ಪ್ರತಿಯೊಬ್ಬರ ಒಂದು ಸಹಕಾರ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಯಾವುದೇ ಒಂದು ವಿದ್ಯೆಯನ್ನ ಹೊರಬರಬೇಕಾದ್ರೆ ಅದಕ್ಕೆ ಒಂದು ಸರಿಯಾದ ವೇದಿಕೆ ಬೇಕು. ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹದ್ದು ನನ್ನ ಜಿ ಕನ್ನಡ. ಅದನ್ನು ಯಾವತ್ತೂ ನಾವು ಮರೆಯುವಂಥದ್ದಲ್ಲ. ಅದಕ್ಕೆ ಸದಾ ಋಣಿಯೇ. ಒಳ್ಳೆಯದಾಗಲಿ, ಶುಭವಾಗಲಿ. ಖುಷಿ, ನೀವು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಶುಭ ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.